ಎರಡು ವಾರದಿಂದ ನಾವು ಏನ್ ನೋಡ್ತಾ ಇದ್ದೀವಿ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಪೋಸ್ಟ್ಲರಾಗಿ ಕರೆಯಲ್ಪಟ್ಟಿರುವ 12 ಮಂದಿ ಅಪೋಸ್ಟ್ಲರ ಒಂದು ಆಯ್ಕೆ ಯಾವ ರೀತಿ ನಡೀತೋ, ಆ ಅಪೋಸ್ಟ್ಲರು ಯಾವ ರೀತಿ ಸಭೆಯನ್ನ ನಡೆಸೋದಿಕ್ಕೆ 7 ಮಂದಿ ವಿಶೇಷವಾದ ಒಂದು ಜನರನ್ನ ಸಭೆ ಆಯ್ಕೆ ಮಾಡಿ ಅವರ ಮೂಲಕ ಸಭೆಯ ಬೇರೆ ನಾನಾ ವಿಷಯಗಳು, ನಾನಾ ಕೆಲಸಗಳು ಅವರ ಮೂಲಕ ನಡೆಯುವ ಒಂದು ವಿಷಯವನ್ನ ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ 7 ಮಂದಿ ಸಹೋದರರಲ್ಲಿ ಸತ್ಯವೇದದಲ್ಲಿ ನಮಗೆ ಅತಿ ಹೆಚ್ಚಾದ ಮಾಹಿತಿ ಸ್ತೆಫಾನನ ಬಗ್ಗೆ ಬರೆಯಲ್ಪಟ್ಟಿದೆ. ಸ್ತೆಫಾನನು ಯಾವ ರೀತಿ ಆ 7 ಮಂದಿಯಲ್ಲಿ ಒಬ್ಬರಾಗಿದ್ರೂ ಕೂಡ ಅವರು ಸಭೆಯಲ್ಲಿ ಇರುವಂತ ವ್ಯವಸ್ಥೆಗಳು, ಸಭೆಯಲ್ಲಿರುವಂತ ಸೇವೆಗೆ ಅವರು ಆರಿಸ್ಕೊಂಡ್ರು. ಅದೇ ರೀತಿಯಲ್ಲಿ ದೇವರು ಅವರ ಸುವಾರ್ತೆಯ ಸಾಕ್ಷಿಯಾಗಿ ನಿಂತ್ಕೊಳ್ಳಕ್ಕೂ ಅವರಿಗೆ ಎಲ್ಲಾ ಜ್ಞಾನವನ್ನ ಕೊಟ್ರು ಅಂತ ನೋಡ್ತಾ ಬರ್ತಾ ಇದ್ದೀವಿ. ಯಾವ ರೀತಿ ಪೌಲನು ತುಂಬಾ ಜ್ಞಾನಿಯಾಗಿ ಯಹೂದ್ಯರ ಒಂದು ಸಂಪ್ರದಾಯ ಅಥವಾ ಯಹೂದ್ಯರ ಒಂದು ಯೋಜನೆ ಅಥವಾ ಯಹೂದ್ಯರ ಲಾ ಅಲ್ಲಿ ಎಷ್ಟು ಅವರು ಪ್ರವೀಣರಾಗಿದ್ರೋ ಅದೇ ರೀತಿಯಲ್ಲಿ ಸ್ತೆಫಾನನು ಕೂಡ ಇದ್ರು ಅಂತ ಕೂಡ ನಮಗೆ ಒಂದು ಸಲಹೆ ಕೊಡ್ತಾರೆ. ಆ ರೀತಿಯ ವಿಚಾರಗಳನ್ನ ನೋಡ್ಕೊ ಬರುವಾಗ ಸ್ತೆಫಾನನು ಸಭೆ ಬೆಳೀತಾ ಇರುವಾಗ ಅತಿ ಉನ್ನತವಾದ ಒಂದು ಸೇವೆಯನ್ನ ಮಾಡುತ್ತಾ ಅದರ ಜೊತೆಯಲ್ಲೇ ದೇವರ ವಾಕ್ಯವನ್ನ ಸಾರುವ ವ್ಯಕ್ತಿಯಾಗಿ ಕಾಣಲ್ಪಟ್ರು. ಆ ರೀತಿಯಲ್ಲಿ ಇರುವಾಗ ಸಭೆಯ ಮಧ್ಯದಲ್ಲಿರುವ ಒಂದಷ್ಟು ಸಹೋದರರ ಮೂಲಕ ಅವರ ವಿರೋಧವಾಗಿ ದೂರು ಹೇಳುವ ಒಂದು ವಿಷಯ ಅಲ್ಲಿ ಬಂತು ಅಂತ ನೋಡ್ತೀವಿ. ಆ ವಿಷಯಗಳು ಬಂದಾಗ ಮಹಾ ಸಮೂಹವನ್ನ ಅಲ್ಲಿ ಉಂಟು ಮಾಡಿ ಯಹೂದ್ಯರ ಮಧ್ಯದಲ್ಲಿ ಇದ್ದಂತ ಪರಿಸಾಯರು, ಸದಿಸಾಯರು, ಅಲ್ಲಿದ್ದಂತ ವೇದ ಪಾರಕರು ಆತನನ್ನ ಪ್ರಶ್ನಿಸಿದಾಗ ಸ್ತೆಫಾನನು ಈ ಸಾಕ್ಷಿಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇದು ಅಬ್ರಹಾಮನಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಯಹೂದ್ಯರ ಜೀವನ ಚರಿತ್ರೆಯನ್ನ ಸಂಪೂರ್ಣವಾಗಿ ಹೇಳ್ಕೊ ಬರುವಂತ ಒಂದು ವಿಷಯವನ್ನ ನಾವು ಕಳೆದ 2 ವಾರದಿಂದ ನೋಡ್ಕೊ ಬರ್ತಾ ಇದೀವಿ. ಯಾವ ರೀತಿ ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟು ಅವರು ಯಾವ ರೀತಿ ನಡ್ಕೊಂಡ್ರು, ಅದಾದ ನಂತರ ಯಾಕೋಬ, ಇವರ ಮೂಲಕ ಯಾವ ರೀತಿ 11 ಮಂದಿ ಮಕ್ಕಳು ಅಲ್ಲಿ ಹುಟ್ಟಿದ್ರು, ಆ ಮಕ್ಕಳು ಯಾವ ರೀತಿ ಇದ್ರು, ಅದರಲ್ಲಿ ಯೋಸೇಫನು ಯಾವ ರೀತಿಯ ವ್ಯಕ್ತಿಯಾಗಿದ್ದ, ಯೋಸೇಫನು ಯಾವ ರೀತಿ ಐಗುಪ್ತದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ದೇವರು ಆತನನ್ನ ಕರೆದೊಯ್ದ್ರು, ಅಲ್ಲಿ ಯಾವ ರೀತಿ ಮಿಕ್ಕಿರುವ 11 ಸಹೋದರರುಗಳು ಐಗುಪ್ತದಲ್ಲಿ ಬಂದು ಯೋಸೇಫನ ಜೊತೆ ವಾಸ ಮಾಡಿದ್ದು ವಿಷಯಗಳು ಗೊತ್ತು. ಅದೆಲ್ಲ ಆದಾಗ ಸಹೋದರರೇ, ಆ ಐಗುಪ್ತದಲ್ಲಿ ಈಗ ಒಂದು ದಾಸತ್ವದಲ್ಲಿ ಇದ್ದಂತ ಇಸ್ರೇಲ್ ಜನರು ತಂದೆಯಾರನ ದೇವರನ್ನ ನೋಡಿ ಮೊರೆ ಕೂಗಿದ್ರು. ಅವರ ಕಷ್ಟವನ್ನ ಅವರು ದೇವರ ಮುಂದೆ ಹೇಳ್ಕೊಂಡಾಗ ಸಹೋದರರೇ, ಅವರ ಕಷ್ಟವನ್ನ ತಂದೆಯಾದ ದೇವರು ನೋಡಿ ಆ ಒಂದು ದಾಸತ್ವದ ಸಮಯದಲ್ಲೇ ಮೋಶೆಯನ್ನ ದೇವರು ಈ ಭೂಮಿಗೆ ತಂದ್ರು. ಮೋಶೆಯ ಜೀವನದ ಬಗ್ಗೆ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಯಾವ ರೀತಿ ಮೋಶೆ ಒಬ್ಬ ಯಹೂದ್ಯನಿಗೆ ಜನ್ಮ ಕೊಟ್ಟು ಆ ಯಹೂದ್ಯರ ಮೂಲಕ
ಅವರು ಜನ್ಮ ಕೊಟ್ಟಿದ್ರು ಕೂಡ ಆ ಕಾಲ ಸಮಯದಲ್ಲಿ ಮಕ್ಕಳು ಯಹೂದ್ಯ ಮಕ್ಕಳನ್ನ ಸಾಯಿಸುವ ಒಂದು ಪ್ರಕಟಣೆ ಹೊರಡಿಸಲ್ಪಟ್ಟಿತ್ತು. ಆ ಒಂದು ಮರಣವನ್ನ ಆ ಮಗು ಹೊಂದಬಾರದಂತೇಳಿ ಆ ತಾಯಿ ಯಾವ ರೀತಿ ಆತನನ್ನ ತಪ್ಪಿಸಿ ಫಾರೋನಿನ ಅರಮನೆಯಲ್ಲಿ ಆತನು ಬೆಳೆಯುವ ವಿಷಯ ಕೂಡ ಅವ್ರು ಬಂದಿತ್ತು. ಸೊ ಅದಾದ ನಂತರ ಕಳೆದ ವಾರದಲ್ಲಿ ನಾವು ನೋಡುವಾಗ ಮೋಶೆ ಯಾವ ರೀತಿ ಜ್ಞಾನವಂತನಾಗಿ ಸಂಪೂರ್ಣವಾದ ಆ ಒಂದು ಫಾರೋನಿನ ಒಂದು ಯುವರಾಜನಾಗಿ ಅವನಿಗೆ ಏನೆಲ್ಲ ಟ್ರೈನಿಂಗ್ ಬೇಕೋ ಆ ಎಲ್ಲಾ ಒಂದು ಟ್ರೈನಿಂಗ್ನ ಆತನಿಗೆ ಕೊಟ್ಟು ಆತನನ್ನ ಎಲ್ಲಾ ವಿಧದಲ್ಲೂ ಶ್ರೇಷ್ಠನಾಗಿ ಅಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಾದ ನಂತರ ನಾವು ಕಡೆಯದಾಗಿ ನೋಡಿದಂತ ವಿಷಯ ಏನು ಅಂದ್ರೆ, ಈ ಒಂದು ಸಮಯದಲ್ಲಿ ಯಾವಾಗ ಮೋಶೆಗೆ 40 ವರ್ಷ ತುಂಬಿದಾಗ ದೇವರು ಆತನ ಚಿತ್ತದ ಪ್ರಕಾರ ಈಗ ಮೋಶೆಯನ್ನ ಇಸ್ರೇಲ್ ಜನಾಂಗದ ಬಿಡುಗಡೆಗೆ ಆತನನ್ನ ನೇಮಕ ಮಾಡಿ ಆತನ ಮೂಲಕ ಒಂದು ಬಿಡುಗಡೆಯನ್ನ ದೇವರು ಕೊಡೋದಿಕ್ಕೆ ಯೋಚನೆ ಮಾಡಿದ್ರು. ಆ ಯೋಜನೆಯ ಪ್ರಕಾರ ನಾವು ಓದಿದಾಗ 40 ವರ್ಷ ಕಾಲ ಒಬ್ಬ ಯುವರಾಜನಾಗಿ ಐಗುಪ್ತದಲ್ಲಿ ಆತನು ಬೆಳೆದಿದ್ರು. ಅವರ ಎಲ್ಲಾ ಸಂಪ್ರದಾಯಗಳಿಗೂ ಅವನು ಅದನ್ನ ಸ್ವೀಕಾರ ಮಾಡಿದ್ರು ಕೂಡ ಆ 40ನೇ ವರ್ಷದಲ್ಲಿ ಆತನ ತಾಯಿಯ ಮೂಲಕ ಆತನ ನಿಜ ಸ್ವರೂಪವನ್ನ ಅಲ್ಲಿ ಗೊತ್ತು ಮಾಡಿ ಅವನು ಈಗ ಯಹೂದ್ಯರು ಅವರ ಸ್ವಂತದವರು, ಅವರ ದಬ್ಬಾಳಿಕೆಯನ್ನ ಅವರು ಇರುವಂತ ಈ ಈ ಒಂದು ದಾಸತ್ವದಲ್ಲಿ ಇರುವಂತ ವಿಷಯವನ್ನ ನೋಡಿ ಅವನಿಗೆ ಕನಿಕರ ಆಗುವಂತೆ ದೇವರು ದಯಪಾಲಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೇ ಕಳೆದ ವಾರದಲ್ಲಿ ನಾವು ಕೊನೆಯದಾಗಿ ನೋಡಿದಂತ ವಚನಗಳು ಅಪೋಸ್ಟಲರ ಕಾರ್ಯದಲ್ಲಿ 7ನೇ ಅಧ್ಯಾಯ 23ರಿಂದ 25ನೇ ವಚನಗಳನ್ನ ನಾವು ಓದಿದಾಗ, ಮೋಶೆ ಈಗ ತನ್ನ ಹೃದಯದಲ್ಲಿ ತನ್ನ ಸಹೋದರಗಳಾಗಿರುವಂತ ಯಹೂದ್ಯರು ಪಡುವಂತ ಕಷ್ಟವನ್ನ ನೋಡುವಂತ ಒಂದು ಮನಸ್ಸನ್ನ ದೇವರು ಆತನಿಗೆ ರೂಪಿಸಿದ್ರು. ಆತನು ಯಾವಾಗ ಒಬ್ಬ ಯಹೂದ್ಯನನ್ನ ಆ ಐಗುಪ್ತಿನ ಒಬ್ಬ ಒಡೆಯ ಆತನನ್ನ ದೌರ್ಜನ್ಯ ಮಾಡ್ತಾ ಇರೋದನ್ನ ನೋಡಿ ಆತನನ್ನ ಕಾಪಾಡುವ ಒಂದು ವಿಷಯವನ್ನ ಬಂದಾಗ ಆ ಐಗುಪ್ತಿನ ಯಜಮಾನನನ್ನ ಕೊಂದಾಕಿರುವ ಒಂದು ವಿಷಯವನ್ನ ನಾವು ನೋಡ್ತೀವಿ. ಇದು ಮಾಡಿದಾಗ ಒಂದು ವಚನ ನಾವು 25ನೇ ವಚನವನ್ನ ಓದಿ ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. 7ನೇ ಅಧ್ಯಾಯ 25ನೇ ವಚನ ಅಪೊಸ್ತಲರ ಕಾರ್ಯಗಳು. ಇದನ್ನ ಓದಿ ಇಲ್ಲಿ ಮೋಶೆ ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇದ್ರು, ಆ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುತ್ತಾರೆ ಅಂತ ಆತನಲ್ಲಿ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯ ಪ್ರಕಾರ ಯಹೂದ್ಯ ಜನರು ಮೋಶೆಯನ್ನ ಆತನ ಸ್ವಂತದವರಂತ ಅವ್ರನ್ನ ಪರಿಗಣಿಸಿಲ್ಲ ಅಂತ ಕೂಡ ಒಂದು ವಚನವನ್ನ ನೋಡ್ತೀವಿ. ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯ 25ನೇ ವಚನವನ್ನ ಓದೋಣ. ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ನೋಡ್ರಿ, ಇದು ತುಂಬಾ ಮುಖ್ಯವಾದದ್ದು ಸಹೋದರರೇ. ಅಲ್ಲಿ ನಾವು ನೋಡುವಾಗ ಏನು ಮೋಶೆ ಭಾವಿಸಿದ ಅಂತ ನೋಡ್ಬೇಕಾದ್ರೆ, ಆತನು ಮಾಡಿದಂತ ಈ ಕೆಲಸಗಳ ಈ ಒಂದು ವಿಚಾರವು ಅವರ ಸಹೋದರರಿಗೆ ಒಂದು ಧೈರ್ಯ ಕೊಡುವಂಥದ್ದು, ಅಥವಾ ಆ ಸಹೋದರರು ಈತನೇ ನಮ್ಮನ್ನ ಈ ಐಗುಪ್ತಿನ ಒಂದು ದೌರ್ಜನ್ಯದಿಂದ, ಐಗುಪ್ತಿದ ಈ ಒಂದು ಗುಲಾಮಗಿರಿಯಿಂದ ನಮ್ಮನ್ನ ಕಾಪಾಡ್ತಾರೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಮೋಶೆ ತಲುಪಿಸ್ತಾರೆ. ಆದ್ರೆ ಅವರು ಅದನ್ನ ಸ್ವೀಕಾರ ಮಾಡೋದಿಕ್ಕೆ ತಯಾರಾಗಿರ್ಲಿಲ್ಲ ಅಂತ ಈ ವಚನ ನಮಗೆ ತಿಳಿಸ್ತತೆ ಸಹೋದರರೇ. ಸೊ ಈಗ ನಾವು 7ನೇ ಅಧ್ಯಾಯ 26 ಮತ್ತು 26ರಿಂದ
28 ವಚನಗಳ ತನಕ ಓದಿ ಅದರ ಒಂದು ವ್ಯಾಖ್ಯಾನವನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು ಆದರೆ 7ನೇ ಅಧ್ಯಾಯ 26ರಿಂದ 28 ವಚನಗಳು. ಆದರೆ ಅವರು ಹಾಗೆ ತಿಳುಕೊಳ್ಳಲಿಲ್ಲ. ಮರುದಿನ ತಾವೇ ಹೊಡೆದಾಡಿಕೊಳ್ಳುತ್ತಿರುವಾಗ ಅವನು ಎದ್ದು ಎದುರಾಗಿ ಬಂದು, ಜನರೇ, ನೀವು ಸಹೋದರರಲ್ಲವೋ? ನೀವ್ಯಾಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತೀರಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದಿದ್ದನು. ಆದರೆ ತನ್ನ ಸಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು, ನಿನ್ನೆ ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನಿನ್ನನ್ನೇ ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? 28. ನೀನೇ ನಿನ್ನೆ ಐಗುಪ್ತನನ್ನು ಕೊಂದಂತೆ ನನ್ನನ್ನೂ ಕೊಲ್ಲಬೇಕೆಂದಿದ್ಯೋ ಎಂದು ಅವನನ್ನು ನೂಕಿಬಿಟ್ಟನು. ನೋಡ್ರಿ, ಈಗ ಮಾರನೇ ದಿನ ಈ ಘಟನೆ ಆದ ನಂತರ ಒಬ್ಬ ಐಗುಪ್ತ ಮನುಷ್ಯನನ್ನ ಇಲ್ಲಿ ಮೋಸೆ ಸಾಯಿಸಿ ಕೊಂದಾಕಿ ಅದನ್ನ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಅವರು ತುಂಬಾ ಶಾಂತವಾಗಿದ್ರು, ಅಥವಾ ಅದನ್ನ ಯಾರಿಗೂ ತಿಳಿಸ್ದಂಗೆ ಇದ್ರು. ಆದ್ರೆ ಮಾರನೇ ದಿನ ಯಹೂದ್ಯರ ಮಧ್ಯದಲ್ಲೇ ಅಲ್ಲಿ ಒಂದು ಕಿತ್ತಾಟ ನಡೀತಾ ಇರುವಾಗ ಸಹೋದರರೇ, ಮೋಶೆ ಈಗ ಅವರ ಜೊತೆ ಬಂದು ಅವ್ರು ಹೇಳ್ತಾರೆ, ನೀವ್ ಯಾಕೆ ಈ ತರ ಜಗಳ ಮಾಡ್ತೀರಾ, ನೀವು ಸಹೋದರರು ತಾನೇ ಅಂತ ಅಲ್ಲಿ ಹೇಳುವಾಗ ಆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ಈಗ ಹೇಳ್ತಾನೆ, ನೀನು ಒಬ್ಬ ಐಗುಪ್ತನಾಗಿ ಇದ್ದು ಐಗುಪ್ತನ ಯುವರಾಜನಾಗಿದ್ದು ನಿನ್ಗೆ ಈ ಒಂದು ತೀರ್ಮಾನವನ್ನ ನಮ್ಮ ಮೇಲೆ ನ್ಯಾಯ ಒದಗಿಸಿಕೊಡುವ ಒಂದು ವಿಷಯವನ್ನ ಯಾರು ನಿನಗೆ ಆ ಅರ್ಹತೆಯನ್ನ ಕೊಟ್ರು ಅನ್ನುವ ಒಂದು ಪ್ರಶ್ನೆಯನ್ನ ಹಾಕಿ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಏನು ಅಂದ್ರೆ, ನಿನ್ನೆ ನೀನು ಮಾಡಿದ್ದಂತ ಆ ಒಂದು ಕೊಲೆ ನಾನು ನೋಡಿದ್ದೆ, ನನ್ನನ್ನು ಈ ದಿನ ಅದೇ ರೀತಿಯಲ್ಲಿ ಕೊಂದಾಕೋದಿಕ್ಕೆ ನೀನ್ ಬಂದಿದ್ದೀಯಾ ಅಂತ ಅಲ್ಲಿ ಪ್ರಶ್ನಿಸಿದಾಗ ಮೋಶೆಗೆ ಈಗ ಸ್ವಲ್ಪ ಕಳವಳ ಆಯಿತು. ಯಾಕೆಂದ್ರೆ ಫಾರೋನನು ಈ ವಿಚಾರವನ್ನ ತಿಳ್ಕೊಂಡ್ರೆ ಮೋಶೆಯನ್ನ ಆತನ ಸಿಂಹಾಸನದಿಂದ ಅಥವಾ ಆತನ ಯುವರಾಜನ ಒಂದು ವಿಷಯದಿಂದ ಆತನು ಬೇರೆ ಆಗೋದಿಕ್ಕೆ ಒಂದು ಸಾಧ್ಯತೆಗಳಿದೆ ಅಂತ ಹೇಳಿ ಆತನು ಯೋಚನೆ ಮಾಡಿದ್ರು ಅಂತ ಕೂಡ ನೋಡ್ತೀನಿ. ಅಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ, ಸ್ಟೇಫಾನನು ಈ ಒಂದು ಘಟನೆಯನ್ನ ಯಾಕೆ ತಿಳಿಸಿದ್ರು ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ತಂದೆಯಾದ ದೇವರು ಆತನ ಯೋಜನೆಯನ್ನ ಮಾಡೋದಿಕ್ಕೆ ಮೋಶೆ ಎನ್ನುವ ಒಬ್ಬ ವ್ಯಕ್ತಿಯನ್ನ ತಯಾರಿಸಿ ಅವರ ಮೂಲಕ ಇಸ್ರೇಲ್ ಜನಾಂಗಕ್ಕೆ ಬಿಡುಗಡೆಯನ್ನ ಕೊಡೋ ಒಂದು ಯೋಜನೆಯಲ್ಲಿ ಇದ್ರೂ ಕೂಡ ಈ ರೀತಿಯಲ್ಲಿ ಒಬ್ಬ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಬರ್ತಾರೆ ಅನ್ನುವ ಒಂದು ಎಂತ ಒಂದು ವಿಚಾರ ಕೂಡ ಯಹೂದ್ಯರು ಇರ್ಲಿಲ್ಲ. ಯಾಕೆಂದ್ರೆ ಒಬ್ಬ ಫಾರೋನಿನ ಮಗ, ರಾಜನು, ನಮ್ಮ ವಿರುದ್ಧವಾಗಿ ದಬ್ಬಾಳಿಕೆ ಮಾಡುವಂತ ಜನ, ಯಾವ ರೀತಿ ಇವರು ನಮಗೆ ಈ ವ್ಯಕ್ತಿ ನಮ್ಮನ್ನ ಬಿಡುಗಡೆ ಮಾಡಬಹುದು ಅನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಅಲ್ಲಿದ್ದನ್ನ ನೋಡ್ತೀವಿ ಸಹೋದರರೇ. ಆದ್ರೆ ನಾವು ನೋಡ್ದಂಗೆ ಇಸ್ರೇಲ್ ಜನಾಂಗದವರು ಆ ಒಂದು ದಾಸತ್ವದಲ್ಲಿದ್ದಾಗ ಅವರ ಒಂದು ಕೂಗನ್ನ ಕೇಳಿನೇ ದೇವರು ಈ ಒಂದು ವಿಷಯವನ್ನ ಮಾಡ್ತೀನಿ ಅಂತ ಅಲ್ಲಿ ಒಂದು ಆಶ್ವಾಸನೆ ಕೊಡ್ತಾರೆ. ಆದ್ರೆ ಯಾವ ಒಂದು ಬಿಡುಗಡೆ ಯಾರ ಮೂಲಕ ಬರಬೇಕು ಅಂತ, ಯಾವುದಕ್ಕೋಸ್ಕರ ಬರಬೇಕು ಅಂತ ಅವರು ಪ್ರಾರ್ಥಿಸಿದ್ರೋ ಅದು ಯಾರ ಮೂಲಕ ಬರಬೇಕಂತ ಕೂಡ ಅವರು ಬಂದ್ರು ಕೂಡ ಅದನ್ನ ಸ್ವೀಕಾರ ಮಾಡೋದಿಕ್ಕೆ ತಯಾರಾಗಿರ್ಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯಲ್ಲಿ ಈಗ ಸ್ಟೇಫಾನನು ಅಲ್ಲಿ ಇರುವಂತ ಯಹೂದ್ಯರಿಗೆ ಏನು ತಿಳಿಸ್ತಾ ಇದ್ದಾರೆ ಅಂದ್ರೆ, ಯೋಸೇಫನ ಒಂದು ವಿಚಾರದಲ್ಲಿ ನೀವು ಆತನನ್ನ ಅನುಮಾನ ಪಟ್ರಿ, ಮೋಶೆಯ ವಿಚಾರದಲ್ಲಿ ಯಾವ ರೀತಿ ನಮ್ಮ ಪಿತೃಗಳು ಆತನನ್ನ ನಂಬಲಿಲ್ಲ, ಅದೇ ರೀತಿ ಯೇಸು ಸ್ವಾಮಿ
ಈ ಒಂದು ಯಹೂದ್ಯರನ್ನ ಬಿಡುಗಡೆ ಮಾಡೋದಕ್ಕೆ, ದೇವರ ರಾಜ್ಯದ ಮಕ್ಕಳಾಗೋದಕ್ಕೆ ಒಂದು ಅವಕಾಶವನ್ನ ಮಾಡಿದ್ದಾರೆ. ಕ್ರಿಸ್ತನ ಮೂಲಕ ಬಿಡುಗಡೆಯನ್ನ ಹೊಂದುವುದಕ್ಕೆ ದೇವರು ಸಂಕಲ್ಪ ಮಾಡಿದ್ರು ಕೂಡ ನಿಮ್ಮ ಕಠಿಣತನದಿಂದ ಆತನನ್ನ ಕೊಂದ್ರಿ ಅಂತ ಹೇಳುವಂತ ಒಂದು ಸಂದೇಶವನ್ನ ಅಲ್ಲಿ ತಿಳಿಸೋದಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ, ಈ ವಿಷಯಗಳು ಯಾವ ರೀತಿ ಆಯ್ತು ಅಂತ ನೋಡ್ಬೇಕಾದ್ರೆ, ಈ ಒಂದು ಮಾತುಗಳನ್ನ ಹೇಳುವಾಗ ಯಹೂದ್ಯರ ಅಥವಾ ಇಸ್ರೇಲ್ ಜನಾಂಗವನ್ನ ನಡೆಸುವ ಆ ಲೀಡರ್ಗಳಿಗೆ ಸ್ವಲ್ಪ ಅವರ ಹೃದಯ ಚುಚ್ಚಿದಂಗಾಯ್ತು. ಯಾಕೆ ಅಂದ್ರೆ ಅವರು ಹೇಳಿದಂತ ವಿಷಯಗಳು, ಅವರು ಮಾಡಿದಂತ ತಪ್ಪುಗಳ ಒಂದು ಪರಿಣಾಮವಾಗಿ ಆ ಒಂದು ಕಾರ್ಯಗಳು ನಡೀತಿ ಅಂತ ಕೂಡ ನೋಡ್ತೀವಿ. ಸೊ ಅದಾದ ನಂತರ ಈಗ ಸಹೋದರರೇ, ಈ ಒಂದು ಪ್ರಶ್ನೆಯನ್ನ ಹಾಕಿ, ನೀನು ನನ್ನನ್ನು ಕೊಲ್ಲಕ್ಕೆ ನೋಡ್ತೀಯಾ ಅಂತ ಅವನು ಪ್ರಶ್ನಿಸಿದಾಗ, ಈಗ ಮೋಶೆಯ ಒಂದು ವಿಚಾರವನ್ನು ನೋಡುವಾಗ, ಈಗ ಫಾರೋನಿನ ಒಂದು ಅವರ ಒಂದು ನಡುವಿಕೆ ಅಥವಾ ಅವರ ಒಂದು ನೆಕ್ಸ್ಟ್ ಏನ್ ಮಾಡ್ತಾರೋ ಫಾರೋನ್ ಅಂತ ಹೇಳಿ ಮೋಶೆ ಅಲ್ಲಿಂದ ಅವರು ಓಡೋಗಿ ಮೀದಿಯಾನ್ ದೇಶಕ್ಕೆ ಹೋದ್ರು ಅಂತ ಕೂಡ ಇಲ್ಲಿ ಸ್ಟೇಫಾನನು ಈ ವಿಚಾರವನ್ನ ರೆಕಾರ್ಡ್ ಮಾಡ್ತಾರೆ. ಅದನ್ನ 7ನೇ ಅಧ್ಯಾಯ 29ರಿಂದ 30 ವಚನಗಳನ್ನ ನೋಡ್ಬೋದು. 29ರಿಂದ 31ನೇ ವಚನ ತನಕ ಓದಿ. ಈ ಮಾತನ್ನು ಕೇಳಿ ಮೋಶೆಯು ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಪ್ರವೇಶಿಸಿದನು. ಅಲ್ಲಿ 2 ಗಂಡು ಮಕ್ಕಳನ್ನು ಪಡೆದನು. 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡಿಯಲ್ಲಿ ಮುಳ್ಳಿನ ಪೊದೆಯ ಒಳಗೆಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಮೋಶೆಯು ಅದನ್ನು ಕಂಡು ನೋಟಕ್ಕೆ ಆಶ್ಚರ್ಯಪಟ್ಟು ಚೆನ್ನಾಗಿ ನೋಡಬೇಕೆಂದು ಹತ್ತಿರ ಬರಲು ಓಕೆ. ಸೊ ಅಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂದ್ರೆ, ಮೋಶೆ ಈಗ ಐಗುಪ್ತನ್ನ ಬಿಟ್ಟು ಅಲ್ಲಿ ಹತ್ರ ಇರುವಂತ ಮೀದಿಯಾನ್ ದೇಶಕ್ಕೆ ಅವರು ಓಡೋಗ್ತಾರೆ. ಯಾಕೆ ಅಂದ್ರೆ ಫಾರೋನನು ಏನು ಮಾಡ್ತಾನೆ ಅನ್ನುವ ಒಂದು ವಿಷಯ ಅವರಿಗೆ ಭಯ ಇತ್ತು. ಆ ಭಯದಲ್ಲಿ ಅವರು ಓಡೋಗಿ ಸಹೋದರರೇ, ಮೀದಿಯಾನ್ ದೇಶದಲ್ಲಿ ಅವರು ವಾಸ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಆ ಮೀದಿಯಾನ್ ದೇಶದಲ್ಲಿ ಯಾವ ರೀತಿ ಅವರು ಒಂದು ಮದುವೆಯನ್ನ ಮಾಡಿ, ಆ ಮದುವೆಯ ಮೂಲಕ 2 ಗಂಡು ಮಕ್ಕಳನ್ನ ಅವರು ಹೆತ್ತಿದ್ರು ಅಂತ ನೋಡ್ತೀವಿ. ಅಲ್ಲಿ ಕೂಡ ನಾವು 30ನೇ ವಚನದಲ್ಲಿ ನೋಡುವಾಗ, ಆ ಮೀದಿಯಾನ್ ದೇಶದಲ್ಲಿ 40 ವರ್ಷ ಅರಣ್ಯದ ಒಂದು ಅನುಭವವನ್ನ ಅವ್ರು ಪಡ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಅರಣ್ಯದ ಒಂದು ಅನುಭವವನ್ನ ಎಷ್ಟು ವರ್ಷ ಕಾಲ ಮಾಡಿದ್ರು ಅಂದ್ರೆ, ಸುಮಾರು 40 ವರ್ಷ ಕಾಲ ದೇವರು ಈ ಅರಣ್ಯದಲ್ಲಿ ಮೋಶೆಯನ್ನ ನಡೆಸಿದ್ರು ಅಂತ ನೋಡ್ತೀವಿ. ಅಲ್ಲೂ ಕೂಡ ನೋಡುವಾಗ ಯಾವ ರೀತಿ 40 ವರ್ಷ ಆದ ನಂತರ ದೇವರು ಅವರ ಒಂದು ಸಂಕಲ್ಪವನ್ನ ಮೋಶೆಯ ಮೂಲಕ ಮೋಶೆಯನ್ನ ಈ ಜನರನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಸಂಕಲ್ಪವನ್ನ ಮಾಡಿದ್ರು. ಅದಾದ ನಂತರ ಇನ್ನೂ 40 ವರ್ಷ ಆ ಒಂದು ಜನರ ಒಂದು ಬಿಡುಗಡೆಗೆ ದೇವರು ಸಮಯವನ್ನ ಕೊಟ್ರು. ನೋಡಿ, 40 ವರ್ಷದಲ್ಲಿ ಯಾವ ಮೋಶೆ ಆ ಜನರನ್ನ ಬಿಡುಗಡೆ ಮಾಡೋದಕ್ಕೆ ದೇವರು ಅಲ್ಲಿ ಒಂದು ಯೋಜನೆಯನ್ನ ಇಟ್ಟಿದ್ರು, ಅದಾದ ನಂತರ ಇನ್ನೂ 40 ವರ್ಷ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಮೋಶೆಯನ್ನ ದೇವರು ತಯಾರಿ ಮಾಡಿದ್ರು. ಆ ಇಸ್ರೇಲ್ ಜನಾಂಗವನ್ನ ನಡೆಸೋದಿಕ್ಕೆ ಆತನನ್ನ ಈಗ ಸಿದ್ಧತೆ ಮಾಡಿದ್ರು. ಸಹೋದರರೇ, ಆ ಸಿದ್ಧತೆನೆ 40 ವರ್ಷದ ಅರಣ್ಯದ ಒಂದು ಜೀವನ. ಆ 40 ವರ್ಷ ಜೀವನದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ 40 ವರ್ಷ ಮುಗಿತಾ ಇರಂಗೆ ಈಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಮೋಶೆಯನ್ನ ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡೋದಿಕ್ಕೆ ಆತನನ್ನ ಸಿದ್ಧಪಡಿಸ್ಬಿಟ್ರು. ಆತನನ್ನ ಸಿದ್ಧಪಡಿಸ್ಬಿಟ್ರು. ಆ ಸಿದ್ಧತೆಯಲ್ಲಿ ಮೋಶೆಗೆ ಒಂದು ಅವಕಾಶವನ್ನ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ. ಈ 40 ವರ್ಷ ಮುಗಿತಾ ಇರಂಗೆ ದೇವರು
ಆತನ ಸಂಕಲ್ಪವನ್ನ ಈಗ ಮೋಶೆಗೆ ತಿಳಿಸಲ್ಪಡ್ತಾರೆ. ಸೊ ಆ ಮೋಶೆಗೆ ಯಾವ ರೀತಿ ತಿಳಿಸ್ತಾರೆ ಅಂದ್ರೆ 40 ವರ್ಷ ಆತನು ಅರಣ್ಯದಲ್ಲಿ ಬೆಟ್ಟಗುಡ್ಡಗಳ ಮಧ್ಯೆ ಅರಣ್ಯ ಪ್ರದೇಶದಲ್ಲಿ ತುಂಬಾ ಒಂದು ಶಬ್ದ ನಿಶ್ಶಬ್ದದ ಒಂದು ಪರಿಸ್ಥಿತಿಗಳು, ಒಂಟಿತನದ ಪರಿಸ್ಥಿತಿಗಳು, ಅನೇಕ ರೀತಿಯ ಅನುಭವಗಳನ್ನ ಆ 40 ವರ್ಷದಲ್ಲಿ ಕೊಟ್ಟು ಮೋಶೆ ಸಂಪೂರ್ಣವಾಗಿ ಈಗ ದೇವರು ನಡೆಸೋದಿಕ್ಕೆ ತಯಾರಾಗಿ ನಿಂತಿದ್ರು ಸಹೋದರರೇ. ಸೊ ಆ 40 ವರ್ಷದ ವಿಚಾರಗಳನ್ನ ನೋಡ್ಬೇಕಾದ್ರೆ ವಚನಗಳು ಹೇಳುವಾಗ ಆ ಒಂದು 40 ವರ್ಷದ ಅನುಭವ ಆದ ನಂತರ ಆ 40 ವರ್ಷ ಮುಗಿತಾ ಇರಂಗೆ ದೇವರು ಆತನ ಸಂಕಲ್ಪವನ್ನ ಈಗ ಮೋಶೆಗೆ ವ್ಯಕ್ತಪಡಿಸ್ತಾರೆ. ಆತನು ಸಾಧಾರಣವಾಗಿ ಆ 40 ವರ್ಷದಲ್ಲಿ ಎಷ್ಟೋ ಬೆಟ್ಟಗಳನ್ನ ಹತ್ತಿ ಇಳಿದಿರ್ತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಸಹೋದರರೇ, ಆ ಸೇನಾಯ್ ಬೆಟ್ಟಗೆ ಅವರು ಹೋಗುವಾಗ ಆ ಬೆಟ್ಟದಲ್ಲಿ ಒಂದು ವಿಸ್ಮಯವನ್ನ ನೋಡ್ತಾರೆ, ಒಂದು ವಿಶೇಷವಾದ ವಿಷಯವನ್ನ ನೋಡ್ತಾರೆ. ಏನಂತ ನೋಡ್ಬೇಕಾದ್ರೆ ಒಂದು ಪೊದೆ ಉರಿತಾ ಇರುವಂತ ಒಂದು ವಿಷನ್ ನೋಡ್ತಾರೆ, ಅಥವಾ ಒಂದು ವಿಷಯವನ್ನ ನೋಡ್ತಾರೆ. ಪೊದೆ ಉರಿತಾ ಇತ್ತು, ಆ ಪೊದೆ ಅಲ್ಲಿ ಏನಾಗಿಲ್ಲ, ನಾಶ ಆಗಿಲ್ಲ, ಆದ್ರೆ ಬೆಂಕಿಯ ಜ್ವಾಲ ಮಾತ್ರ ಅಲ್ಲಿ ಇದ್ದಿದ್ದನ್ನ ನೋಡ್ತೀವಿ. ಆವಾಗ ಸ್ಟೆಫನ್ ಬರೀತಾರೆ, ಆ ಒಂದು ಬೆಂಕಿಯ ಜ್ವಾಲದಲ್ಲಿ ದೇವರ ದೂತನು ಆತನ ಸಂಗಡ ಮಾತನಾಡಿದ್ರು ಅಂತ ಕೂಡ ವಚನ ನಮ್ಗೆ ತಿಳಿಸ್ತದೆ ಸಹೋದರರೇ. ಸೊ ಯೋಚನೆ ಮಾಡಿ, ಈ ಮೀದಿಯಾನ್ ದೇಶದಲ್ಲಿ 40 ವರ್ಷದ ಒಂದು ಅನುಭವ ಹೆಂಗಿರ್ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ, ಒಬ್ಬ ರಾಜನಾಗಿ 40 ವರ್ಷ ತುಂಬಾ ಒಂದು ಆರಾಮ್ ಒಂದು ಜೀವನ, ತುಂಬಾ ಒಂದು ಉನ್ನತವಾದ ಬಟ್ಟೆ, ಉನ್ನತವಾದ ಊಟ, ಉನ್ನತವಾದ ಸೌಕರ್ಯಗಳು ಎಲ್ಲವನ್ನು ಬಿಟ್ಟು 40 ವರ್ಷ ಕಾಲ ಈಗ ಆತನನ್ನೇ ತಗ್ಗಿಸಿ ದೇವರ ಯೋಜನೆಗೆ ಆತನನ್ನ ತಯಾರಿಸಿರುವ ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಆ ಒಂದು ಕಾಲ ಸಮಯದಲ್ಲಿ ದೇವರು ಆತನಿಗೆ ಒಂದು ಹೆಂಡತಿಯನ್ನ ಉಂಟು ಮಾಡಿ ಆಕೆಯ ಮೂಲಕ 2 ಮಕ್ಕಳನ್ನ ಅಲ್ಲಿ ದೇವರು ದಯಪಾಲಿಸಿದ್ರು. ಈ 2 ಮಕ್ಕಳ ಹೆಸರು ನೋಡ್ಬೇಕಾದ್ರೆ ಒಬ್ಬ ಗೆರ್ಶೋಮ್, ಇನ್ನೊಬ್ಬ ಎಲಿಯೇಜರ್ ಅನ್ನುವ ಮಕ್ಕಳ ಹೆಸರು ನಮ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ಒಂದು ವಿಚಾರವನ್ನ ನೀವು ಬರೆದಿಟ್ಕೊಂಡು ಆಮೇಲೆ ಓದ್ರಿ. 1 ಪೂರ್ವವೃತ್ತಾಂತರ 23ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಮಕ್ಕಳ ಹೆಸರು ನಮಗೆ ಕೊಡಲ್ಪಟ್ಟಿದೆ. 1 ಪೂರ್ವವೃತ್ತಾಂತರ 23ನೇ ಅಧ್ಯಾಯ 15ನೇ ವಚನ. ಸೊ ಇಲ್ಲಿ ನಾವು ನೋಡುವಾಗ ಈಗ ಒಟ್ಟಾರೆ ಮೋಶೆ ಅರಣ್ಯ ಒಂದು ಪ್ರವಾಸವನ್ನ ಮುಗಿಸುವಾಗ ಆತನಿಗೆ 80 ವರ್ಷ ಆಗಿತ್ತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಸಹೋದರರೇ. ಸೊ ಆಗ ನಾವು ನೋಡುವಾಗ ನಮಗೆ ಆ ಪೊದೆಯ ಒಂದು ವಿಚಾರದಲ್ಲಿ ಯಾರ ಶಬ್ದ ಕೇಳಿತ್ತು ಅಂತ ನೋಡ್ಬೇಕಾದ್ರೆ, ದೇವರ ದೂತನಾಗಿರುವಂತ ಒಬ್ಬ ವ್ಯಕ್ತಿಯ ಅಥವಾ ದೇವರ ದೂತನ ಒಂದು ಶಬ್ದವನ್ನು ಕೇಳಿತು ಅಂತ ಬರೀತಾರೆ. ಇಲ್ಲಿ ನಾವು ನೋಡುವಾಗ ಆಂಗ್ಲ ಭಾಷೆಯಲ್ಲಿ ಏಂಜಲ್ ಆಫ್ ದ ಲಾರ್ಡ್ ಅಂತ ಅನೇಕ ಕಡೆ ಬರ್ತದೆ, ಮತ್ತೆ ವಾಯ್ಸ್ ಆಫ್ ಗಾಡ್ ಅಂತ ಬರ್ತದೆ, ದೇವರ ಶಬ್ದವು, ದೇವರ ದೂತನು ಅಂತ ಸುಮಾರು ವಚನಗಳು ನಮಗೆ ಕೊಡಲ್ಪಟ್ಟಿದೆ. ಇದೆಲ್ಲಾನು ಯಾರನ್ನ ಸೂಚಿಸ್ತದೆ ಅಂತ ನೋಡ್ಬೇಕಾದ್ರೆ, ಲೋಗಾಸ್ ಅನ್ನುವ ನಮ್ಮ ಯೇಸು ಕ್ರಿಸ್ತನು ಆತನು ಒಬ್ಬ ಪ್ರಧಾನ ದೂತನಾಗಿ ದೇವರಿಂದ ಆರಿಸಲ್ಪಟ್ಟು ಒಂದು ಉನ್ನತವಾದ ದೂತನಾಗಿ ಐಗುಪ್ತಿನಲ್ಲಿ ಇದ್ದಂತ ಜನರನ್ನ ಈಗ ಅರಣ್ಯದಲ್ಲಿ ನಡೆಸುವ ಒಂದು ಕೆಲಸವನ್ನ ದೇವರು ಆತನ ಮೂಲಕ ಮಾಡುವ ಒಂದು ವಿಷಯಗಳನ್ನ ನೋಡುವಾಗ, ನಾವು ಹಳೆಯ ಒಡன்பಡಿಕೆಯಲ್ಲಿ ನಾವು ಆ 40 ವರ್ಷದ ಅರಣ್ಯವನ್ನ ನೋಡುವಾಗ ಅಲ್ಲಿ ದೇವರ ದೂತನು ಅಂತ ಬರುವಾಗ ಅದು ಯೇಸು ಕ್ರಿಸ್ತನು ಆತನ ಈ ಭೂಮಿಗೆ ಬರೋದಕ್ಕಿಂತ ಮುಂಚೆ ದೇವರ ಮಧ್ಯಸ್ಥನಾಗಿದ್ದು ಈ ಕೆಲಸಗಳನ್ನ ಮಾಡುವಂತ ವಿಚಾರವನ್ನ ನಾವು ಆಗ್ಲೇ ನಮ್ಮ ನಂಬಿಕೆಯಲ್ಲಿದೆ, ನಮ್ಮ ವಿಶ್ವಾಸವಿದೆ. ಆ ವಿಶ್ವಾಸ ಎಂತ ಒಂದು ಒಳ್ಳೇದು ಅಂತ ಈ ವಚನಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಸಹೋದರರೇ. ಅದರಿಂದ
ನಾವು ವಚನಗಳನ್ನ ನೋಡುವಾಗ, ನಾವು ಆಂಗ್ಲ ಭಾಷೆಯಲ್ಲಿ ನೀವು ಸತ್ಯವೇದವನ್ನ ಓದುವಾಗ ಏಂಜಲ್ ಆಫ್ ದ ಲಾರ್ಡ್ ಅಂತ ಬಂದಾಗ LORD ಲಾರ್ಡ್ ಬಂದು ಕ್ಯಾಪಿಟಲ್ ಅಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂತದ್ದನ್ನ ನೋಡ್ತೀವಿ. ಯಾಕೆಂದ್ರೆ ಏಂಜಲ್ ಅಂದ್ರೆ ಅಲ್ಲಿ ಲೋಗಾಸ್ ಅನ್ನುವ ನಾವು ಪ್ರೀ ಎಕ್ಸಿಸ್ಟೆನ್ಸ್ ಅಲ್ಲಿ ಅಲ್ವಾ, ಈ ಲೋಕಕ್ಕೆ ಬರೋದಕ್ಕೆ ಮುಂಚೆ ದೇವರ ಪ್ರತಿನಿಧಿಯಾಗಿ, ದೇವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಈ ಒಂದು ಅರಣ್ಯದಲ್ಲಿ ಅಲ್ಲಿ ಇಸ್ರೇಲ್ ಜನಾಂಗವನ್ನ ನಡೆಸುವ ಒಂದು ಕೆಲಸವನ್ನ ಯೇಸು ಕ್ರಿಸ್ತನು ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಸೊ ಅದರಿಂದ ಆತನು ದೂತನಾಗಿದ್ದು, ಅವರು ಯಾರ ಒಂದು ದೂತನಾಗಿದ್ರು ಅಂದ್ರೆ ತಂದೆಯ ದೇವರ ಒಂದು ದೂತನಾಗಿದ್ರು ಅಂತ ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಈ ಟ್ರಿನಿಟಿ ಸಬ್ಜೆಕ್ಟ್ ಬಂದಾಗ ಈ ಇಬ್ರು ಒಬ್ಬರೇ ಅಂತ ಹೇಳುವಂತ ಮಾತುಗಳು ಇಲ್ಲಿ ನಮ್ಗೆ ತುಂಬಾ ಸ್ಪಷ್ಟತೆಯಿಂದ ಅದು ಆ ರೀತಿಯಾದದ್ದಲ್ಲ ಅಂತ ಈ ವಿಷಯಗಳು ನಮಗೆ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಒಂದು ಅರಣ್ಯದಲ್ಲಿ ದೇವರು 40 ವರ್ಷದ ಅನುಭವ ನಂತರ ಈಗ ಮೋಶೆಯನ್ನ ಪಾರೋನಿನ ಹತ್ರ ಹೋಗೋದಿಕ್ಕೆ ಒಂದು ತಯಾರಿನ ಮಾಡ್ತಾರೆ. ಆಗ ಆತನ ದೂತನ ಮೂಲಕ ಈಗ ತಂದೆಯಾದ ದೇವರನ್ನ ಈಗ ಮೋಶೆಗೆ ತಿಳಿಸಲ್ಪಡ್ತಾರೆ. ಅದನ್ನೇ ನಾವು ಅಪೊಸ್ತಲರ ಕ್ರಿಯೆಗಳು 7ನೇ ಅಧ್ಯಾಯ 32ರಿಂದ 34 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 32ನೇ ಅಧ್ಯಾಯದಿಂದ 34ನೇ ವಚನ. ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು ಎಂದು ಕರ್ತನ ಶಬ್ದ ಉಂಟಾಯ್ತು. ಆಗ ಮೋಶೆಯು ನಡುಗುತ್ತಾ ಸ್ಥಿರವಾಗಿ ನೋಡುವುದಕ್ಕೆ ಧೈರ್ಯವಿಲ್ಲದವನಾದನು. ಮತ್ತು ಕರ್ತನು ಅವನಿಗೆ, ನಿನ್ನ ಕಾಲಿನ ಕೆರಗಳನ್ನು ತೆಗೆ, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡಿಸುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸುತ್ತೇನೆ, ಬಾ ಎಂದು ಹೇಳಿದನು. ಸರಿ ಸರಿ. ಸೊ ಇಲ್ಲಿ ನಾವು ನೋಡ್ತೀವಿ, ಈಗ ಮೋಶೆ ಒಂದು ಬಿಡುಗಡೆಯ ಒಂದು ವ್ಯಕ್ತಿಯಾಗಿದ್ರು, ಡೆಲಿವರರ್ ಆಗಿದ್ರು. ಸೊ ಈಗ ಆ ಬಿಡುಗಡೆಯನ್ನ ಮಾಡುವಂತ ವ್ಯಕ್ತಿಯನ್ನ ದೇವರು ಯಾವ ರೀತಿ ತಯಾರಿಸಿದ್ರು ಅಂತ ನೋಡ್ಬೇಕಾದ್ರೆ 40 ವರ್ಷ ಒಂದು ಯುವರಾಜನಾಗಿ ಐಗುಪ್ತ ದೇಶದಲ್ಲಿ ಬೆಳೆಸಿದ್ರು. ಅದಾದ ನಂತರ 40 ವರ್ಷ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅರಣ್ಯದ ಒಂದು ಅನುಭವವನ್ನ ನಡೆಸಿದ್ರು. ಈಗ 80 ವರ್ಷ ಕಾಲ ಆದ ನಂತರ ಈಗ ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡೋದಕ್ಕೆ ದೇವರು 80 ವರ್ಷ ಒಬ್ಬ ವ್ಯಕ್ತಿಯನ್ನ ತಯಾರಿ ಮಾಡಿದ್ರು. ಸಹೋದರ ಸಹೋದರರೇ, ಯೋಚನೆ ಮಾಡಿ, ಈ 80 ವರ್ಷ ನಮ್ಮ ಜೀವನದಲ್ಲಿ ನಮ್ಮ ಆಯುಸ್ಸಿನ ಮುಕ್ತಾಯ ಆಗತ್ತೆ. ಆದ್ರೆ ಆ ಒಂದು ಕಾಲ ಸಮಯದಲ್ಲಿ ಮೋಶೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ 80ನೇ ವಯಸ್ಸಲ್ಲಿ ಅಲ್ಲಿ ದೇವರು ಕೊಡ್ತಾರೆ ಸಹೋದರ ಸಹೋದರ. ಸೊ ಇಸ್ರೇಲ್ ಜನಾಂಗವನ್ನ ನಡೆಸೋದು ಅಂತ ಸುಲಭವಾದ ಕೆಲಸವಲ್ಲ. ಅವರನ್ನ ನಡೆಸೋದಿಕ್ಕೆ ಮೋಶೆಗೆ 80 ವರ್ಷದ ಅನುಭವ ಬೇಕಾಗಿತ್ತು. ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಲಿ, ಅದೇ ರೀತಿಯಲ್ಲಿ ದೇವರ ಮುಂದೆ ಎಷ್ಟು ವಿಧೇಯನಾಗಿರ್ಬೇಕು ಅಂತ ಹೇಳಿ, ಇದು ಎರಡನ್ನು ಮೋಶೆಗೆ 40 ವರ್ಷ ದೇವರು ಅವರು ಸಿದ್ಧತೆ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ದೇವರ ಸಂಕಲ್ಪವನ್ನ ನಾವು ಮಾಡಬೇಕು ಅಂತ ದೇವರು ನಮ್ಮನ್ನ ಕರೆದಾಗ ನಮ್ಮ ಅನುಭವಗಳು, ನಮ್ಮ ವಿಷಯಗಳಲ್ಲಿ ದೇವರು ಎಷ್ಟು ವರ್ಷ ಕಾಲ ನಮಗೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ದೀರ್ಘ ಶಾಂತರಾಗಿ ನಮ್ಮಲ್ಲಿ ದೇವರ ರಾಜ್ಯಕ್ಕೆ ನಮ್ಮನ್ನ ತಯಾರಿ ಮಾಡಿ ನಾವು ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇಡೀ ಲೋಕಕ್ಕೆ ಒಂದು ಸತ್ಯದ ಮಾರ್ಗವನ್ನ ತಿಳಿಸುವ ಒಂದು ಕೆಲಸವನ್ನ ನಮ್ಮ ಮೂಲಕ ಮಾಡೋದಿಕ್ಕೆ ದೇವರು ನಮ್ಮ ಒಬ್ಬೊಬ್ಬರನ್ನ ಕರೆದಿದ್ದಾರೆ. ಆ ಒಂದು ಕೆಲಸಕ್ಕೋಸ್ಕರ ನಮಗೆ ಈ ಒಂದು ಕಾಲಾವಧಿಯನ್ನ ಕೊಟ್ಟಿದ್ದಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಕಾಲಾವಧಿಯನ್ನ ದೇವರು ಅಲ್ಲಿ ಸಂಕಲ್ಪ ಮಾಡಿದ್ದಾರೆ. ಆ ಕಾಲ ಅವಧಿ ನಮಗೆ ದೇವರು ತಿಳಿಸಲಿಲ್ಲ. ಆದ್ರೆ ನಾವು ಆ ಕಾಲ ಅವಧಿಯಲ್ಲಿ ದೇವರ ಒಂದು ಯೋಜನೆಗೆ ನಮ್ಮನ್ನ ಸಿದ್ಧಪಡಿಸ್ಕೊಳ್ಳಕ್ಕೆ ಇಷ್ಟು ವರ್ಷ ನಮಗೆ ಕೊಟ್ಟಿದ್ದಾರೆ ಅಲ್ವಾ.
ಮೋಶೆಗೆ ಅನೇಕ ಅನುಭವಗಳನ್ನ ಕೊಡೋದಕ್ಕೆ 80 ವರ್ಷ ಕಾಲ ತಗೊಂಡ್ರು. ಸರ್, ನಮಗೆ ಕೂಡ ದೇವರು ಅನುಭವಗಳನ್ನ ಕೊಟ್ಟು ನಮ್ಮನ್ನ ಸರಿಪಡಿಸೋದಿಕ್ಕೆ ನಮ್ಮ ಒಬ್ಬೊಬ್ಬರಿಗೂ ಒಂದು ಕಾಲ ಸಮಯವನ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ತುಂಬಾ ಜಾಗ್ರತೆಯಿಂದ ಈ ಒಂದು ತಯಾರಿಕೆ, ಈ ಒಂದು ದೇವರು ತಯಾರಿ ನಮ್ಮನ್ನ ಮಾಡುವಾಗ ಆತನ ಒಂದು ಹಸ್ತಾಕ್ಷರದಲ್ಲಿ ನಮ್ಮನ್ನೇ ಒಪ್ಪಿಸಿ ಅವರು ಅಪೇಕ್ಷಿಸುವಂತ ಗುಣಗಳನ್ನ ನಾವು ಹೊಂದಿಕೊಂಡು ಹೋಗ್ತಾ ಇರೋದಕ್ಕೆ ದೇವರ ಕೃಪೆಯನ್ನ ನಾವು ಯಾವಾಗ್ಲೂ ಕೇಳ್ಕೊಂಡು ನಾವು ಮಾಡ್ಬೇಕು ಅಂತಿದ್ದೀವಿ ಸಹೋದರರೇ. ಸೊ ಈಗ ಮೋಶೆಯ ಮುಂದೆ ಮಾತನಾಡೋದು ದೇವರ ದೂತನಾಗಿರುವಂತ ಏನ್ರಿ ಲೋಗಾಸ್ ಅನ್ನುವ ಯೇಸು ಕ್ರಿಸ್ತನ ಒಂದು ವಿಷಯವಾಗಿ ಇಲ್ಲಿ ತಿಳಿಸ್ತಾರೆ. ಸೊ ಯಾವ ರೀತಿ ಆ ದೂತನು ಆತನನ್ನ ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ತಂದೆಯಾದ ದೇವರು ಮಾತನಾಡದಂಗೆ ಮಾತಾಡ್ತಾರೆ. ಸೊ ಇದನ್ನೇ ಅನೇಕ ಕ್ರೈಸ್ತ ಸಹೋದರರು ಏನ್ ಮಾಡ್ಕೋತಾರೆ ಅಂದ್ರೆ ತಪ್ಪಾಗಿ ತಿಳ್ಕೊತಾರೆ. ಸೊ ದೇವರು ಮಾತಾಡೇ ಇಲ್ಲ ಅಂತಿರಲ್ಲ, ಇಲ್ಲಿ ದೇವರು ಮಾತಾಡಿದಾರಲ್ಲ, ಅಲ್ಲಿ ಮಾತಾಡೋ ವಿಷಯ ನೋಡಿದ್ರೆ ನಾನೇ ನಿನ್ನ ದೇವರು ಅಂತ ಮಾತಾಡ್ತಾರೆ. ಸೊ ಇದನ್ನ ಯಾರು ಮಾತಾಡಿದ್ದಂದ್ರೆ ದೇವರ ಪ್ರತಿನಿಧಿಯಾಗಿರುವಂತ ಆ ಲೋಗಾಸು ಯೇಸು ಸ್ವಾಮಿ ಆತನ ಹಿಂದೆ ಜೀವನದಲ್ಲಿ ಅವರು ಯಾವ ರೀತಿ ದೇವರನ್ನ ಇಸ್ರೇಲ್ ಜನಾಂಗವನ್ನ ನಡೆಸೋದಿಕ್ಕೆ ದೇವರು ಅವ್ರನ್ನ ಉಪಯೋಗಿಸ್ಕೊಂಡ್ರು. ಅವರು ಈಗ ಹೇಳುವಂತ ಮಾತು ಏನಂದ್ರೆ, ನಾನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಐಸಿಕ್, ಜೇಕಬಿನ ದೇವರು ಅಂತ ತಿಳಿಸ್ತಾರೆ ಸಹೋದರ. ಸೊ ಅದ್ ಹೇಳಿದ ತಕ್ಷಣನೇ ಮೋಶೆ ತುಂಬಾನೇ ಭಯ ಪಡುವಂತ ಒಂದು ವಿಷಯವನ್ನ ನೋಡ್ತೀವಿ. ಆಗ ದೇವರು ಹೇಳ್ತಾರೆ, ನೀನು ನಿಂತಿರುವಂತ ಸ್ಥಳವು ತುಂಬಾ ಪರಿಶುದ್ಧವಾದದ್ದು, ನಿನ್ನ ಒಂದು ಚಪ್ಪಲಿಗಳನ್ನ ನನ್ಗೆ ಬಿಟ್ಟು ನನ್ನ ಹತ್ತಿರ ಬಾ ಅಂತ ಹೇಳುವಂತ ವಿಷಯವಾಗಿದೆ ಸಹೋದರರೇ. ಸೊ ಅದಿರುವಾಗ ಏನಕ್ಕೋಸ್ಕರ ಈಗ ನಿನ್ನನ್ನ ನಾನು ನಿನ್ನ ಒಂದು ನಿನಗೆ ಕಾಣಿಸ್ಕೊಂಡೆ ಅಥವಾ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ 34ನೇ ವಚನದಲ್ಲಿ ಹೇಳ್ತಾರೆ, ನನ್ನ ಮಕ್ಕಳು ತುಂಬಾ ಬಾಧೆಯನ್ನ ಹೊಂದಿದ್ದಾರೆ, ಐಗುಪ್ತದಲ್ಲಿ ನನ್ನ ಮಕ್ಕಳು ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗ ಅವರು ನನ್ನನ್ನ ನೋಡಿ ಮೊರೆ ಇಡ್ತಾರೆ, ನನ್ನನ್ನ ನೋಡಿ ಅಳುತ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಅದರಿಂದ ಅವ್ರನ್ನ ಬಿಡುಗಡೆ ಮಾಡೋದಿಕ್ಕೆ ನಾನು ಬಂದಿದ್ದೀನಿ. ನೀನು ನನ್ನ ಪ್ರತಿನಿಧಿಯಾಗಿ, ನನ್ನ ಒಂದು ನಾನು ಕಳಿಸಿದಂತ ಒಬ್ಬ ಬಿಡುಗಡೆ ಮಾಡುವಂತ ವ್ಯಕ್ತಿಯಾಗಿ ಈಗ ನೀನು ಐಗುಪ್ತಿಗೆ ಹೋಗಬೇಕು ಅಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ. ಸೊ ಈ ಒಂದು ವಚನಗಳನ್ನ ನೋಡುವಾಗ ಅಲ್ಲಿ ನಾವು ನೋಡಿದ್ವಿ, ನಾನು ದೇವರು ಅಂತ ಹೇಳುವಾಗ ಯೇಸು ಸ್ವಾಮಿ ತಂದೆಯಾದ ದೇವರ ಪ್ರತಿನಿಧಿಯಾಗಿ ಅಲ್ವಾ, ಒಂದು ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಆ ಮೋಶೆಯನ್ನ ಈಗ ಐಗುಪ್ತದಿಂದ ಅವರ ಸಂತತಿಯನ್ನ, ಯಹೂದ್ಯ ಸಂತತಿಯನ್ನ ಬಿಡುಗಡೆ ಮಾಡೋದಿಕ್ಕೆ ಈಗ ಕರೀತಾರೆ. ಸೊ ಆ ಕರೆಯುವಾಗ ಸಹೋದರರೇ ನಾವು ನೋಡುವಂತ ವಿಷಯ ಏನು ಅಂತ ನೋಡ್ಬೇಕಾದ್ರೆ 3 ವಿಚಾರಗಳನ್ನ ಅಲ್ಲಿ ಈ ವಚನದಲ್ಲಿ ನೋಡ್ಬೋದು ನಾವು. ಏನು ಆ 34ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಫಸ್ಟ್ ಹೇಳ್ತಾರೆ ಐ ಹ್ಯಾವ್ ಸೀನ್ ಅಂತ ಹೇಳ್ತಾರೆ, ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಎರಡನೇದು ಕೇಳಿದ್ದೀನಿ ಅಂತ ಹೇಳ್ತಾರೆ. ಓಕೆನಾ, ಐ ಹ್ಯಾವ್ ಹರ್ಡ್, ಐ ಹ್ಯಾವ್ ಸೀನ್, ಐ ಹ್ಯಾವ್ ಹರ್ಡ್, ಐ ಹ್ಯಾವ್ ಕಮ್ ಟು ಡೆಲಿವರ್ ಅಂತ ಹೇಳ್ತಾರೆ. ನಾನು ಅವರ ಗೋಳಾಟವನ್ನ ನೋಡಿದ್ದೀನಿ, ನಾನು ಅವರ ಗೋಳಾಟವನ್ನ ಕೇಳಿದ್ದೀನಿ, ಅವರನ್ನ ಬಿಡುಗಡೆ ಮಾಡೋದಿಕ್ಕೆ ಈಗ ಬಂದಿದ್ದೀನಿ ಅಂತ ಹೇಳುವಾಗ ದೇವರ ಸಂಕಲ್ಪವು ಏನು ಅನ್ನೋದನ್ನ ದೇವರು ಸ್ಪಷ್ಟವಾಗಿ ಮೋಶೆಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಅವರು ಯಾವಾಗ ಒಂದು ನಿರ್ಧಾರವನ್ನ ತಗೊಂಡ್ರೋ ಆ ನಿರ್ಧಾರವನ್ನ ಬದಲಾಯಿಸೋದಿಕ್ಕೆ ಯಾರ ಕೈಯಿಂದಾನು ಸಾಧ್ಯವಿಲ್ಲ. ಆದ್ದರಿಂದ ಮೋಶೆ ಈಗ ಆ ಬಿಡುಗಡೆಯ ವ್ಯಕ್ತಿಯಾಗಿ ದೇವರು ನೇಮಕ ಮಾಡಿದ್ದಾರೆ ಅನ್ನುವ ಕಾರ್ಯ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಷ್ಟು ವಿಷಯಗಳನ್ನ ಹೇಳಿದ ನಂತರ ಸಹೋದರರೇ ಈಗ ಸ್ಟೇಫಾನನು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಈಗ ಆ ಒಂದು ಯಹೂದ್ಯರ ಒಂದು ಹಿಸ್ಟ್ರಿನ ಹೇಳ್ಕೊ ಬರ್ತಾ ಇದ್ದಾನೆ. ಈಗ ಒಂದು ವಿಚಾರವನ್ನ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಅದು
7ನೇ ಅಧ್ಯಾಯ 35ರಿಂದ 37 ವಚನಗಳನ್ನ ನೋಡೋಣ. 7ನೇ ಅಧ್ಯಾಯ 35ರಿಂದ 37 ವಚನಗಳು. ಅವರು ಅವರು ಯಾವ ಯಾವ ಮೋಶೆಯನ್ನು ಮೋಶೆಯನ್ನು ನಿನ್ನ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಯಾರೆಂದು ಹೇಳಿ ಬೇಡವಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಓದಿ ಯಾರಾದ್ರೂ ಒಬ್ರು ಬ್ರದರ್ ಕೇಳಿ. ಕೇಳ್ತಾ ಅವರು ಇದ್ದಾರೆ. ಯಾವ ಮೋಶೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೋ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡು ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವ ನನ್ನಾಗಿಯೂ ನೇಮಿಸಿದ್ದನು. ಅವನೇ ಐಗುಪ್ತ ದೇಶದಲ್ಲಿಯೂ ಕೆಂಪು ಸಮುದ್ರದಲ್ಲಿಯೂ 40 ವರ್ಷ ಅಡವಿಯಲ್ಲಿಯೂ ಆ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅವರನ್ನು ನಡೆಸಿಕೊಂಡು ಬಂದವನು ಆ ಮೋಶೆ. 37 ಓದಿ. ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದ್ದನು. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿಯೂ ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಈಗ ಈ ಒಂದು ದೇವರ ಒಂದು ಯೋಜನೆಯಲ್ಲಿ ಇಸ್ರೇಲ್ ಜನಾಂಗದ ವಿಚಾರವಾಗಿ ಮಾತನಾಡ್ಕೊ ಬರ್ತಾ ಇರುವಂತ ಸ್ಟೇಫಾನನು ಈಗ ಹೇಳುವುದನ್ನ ನೋಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ಈ ಮೋಶೆಯನ್ನ, ಯಾವ ಮೋಶೆಯನ್ನ ಅಲ್ಲಿ ಅವರು ತಿರಸ್ಕಾರ ಮಾಡಿದ್ರು ಅದೇ ಮೋಶೆಯನ್ನ ದೇವರು ಈಗ ಅವರನ್ನ ಕಾಪಾಡೋದಕ್ಕೆ, ಅವರನ್ನ ಬಿಡುಗಡೆ ಮಾಡುವ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಮಾರ್ಪಡಿಸಿದ್ರು ಅಂತ ಕೂಡ ಅಲ್ಲಿ ನೋಡ್ತೀವಿ ಸಹೋದರರೇ. ಸೊ ಆ ವಿಚಾರವನ್ನ ಈಗ ಅಲ್ಲಿ ಆ ಇದ್ದಂತ ಸಮೂಹದಲ್ಲಿರುವಂತ ಫರಿಸಾಯರು, ಸದಿಸಾಯರು, ವೇದಪಾರಗರಿಗೆ ಅಲ್ಲಿ ತಿಳಿಸುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅದನ್ನ ಈಗ ಅವ್ರು ಹೇಳ್ತಾರೆ, ಆ ವಿಷಯವನ್ನ ನೋಡುವಾಗ ಯಾವ ಒಂದು ವ್ಯಕ್ತಿಯನ್ನ ತಿರಸ್ಕಾರ ಯಹೂದ್ಯರು ಮಾಡಿದ್ರು ಅದೇ ವ್ಯಕ್ತಿಯನ್ನ ಈ ಪೊದೆಯಲ್ಲಿ ಕಾಣಿಸಿಕೊಂಡ ಅಲ್ಲಿ ದೂತನು ಆತನನ್ನ ಒಬ್ಬ ಆಳ್ವಿಕೆ ಮಾಡುವಂತ ಅರಸನಾಗಿ ಮತ್ತೆ ಬಿಡುಗಡೆ ಮಾಡುವಂತ ಬಿಡುಗಡೆಯ ವ್ಯಕ್ತಿಯಾಗಿ ಅವ್ರನ್ನೇ ನೇಮಕ ಮಾಡಿದ್ರು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆತನ ಮೂಲಕ ಈಗ ಇಸ್ರೇಲ್ ಜನಾಂಗವು ಬಿಡುಗಡೆ ಆದ ವಿಷಯಗಳನ್ನ ನಮಗ್ ಗೊತ್ತು. ಅರಣ್ಯದಲ್ಲಿ ಎಂತ ಒಂದು ಅದ್ಭುತ ಕಾರ್ಯಗಳನ್ನ ಆತನ ಮೂಲಕ ದೇವರು ಮಾಡಿದ್ರು. ಕೆಂಪು ಸಮುದ್ರವನ್ನ ಯಾವ ರೀತಿ ಅವರು ತೆರೆದ್ರು, ಈ ವಿಚಾರಗಳನ್ನ ಹೇಳುವಾಗ ಹೇಳ್ತಾರೆ, 40 ವರ್ಷ ಕಾಲ ಮೋಶೆಯನ್ನ ಯಾವ ರೀತಿ ಇಸ್ರೇಲ್ ಜನಾಂಗವನ್ನ ನಡೆಸೋದಿಕ್ಕೆ ಅವರು ನಡೆಸಿದ್ರು ಅನ್ನುವ ಒಂದು ವಿಚಾರವನ್ನ ಈಗ ಸ್ಟೇಫಾನನು ಇಸ್ರೇಲ್ ಜನಕ್ಕೆ ಅಥವಾ ಅಲ್ಲಿರುವಂತ ಯಹೂದ್ಯರಿಗೆ ತಿಳಿಸ್ತಾ ಇದ್ದಾರೆ. ತಿಳಿಸಿ ಕಡೆಗೆ ಸಾರಾಂಶವಾಗಿ ಒಂದು ವಿಷಯವನ್ನ ಈಗ ಪ್ರಕಟಣೆ ಮಾಡ್ತಾರೆ. ಏನಪ್ಪಾ ವಿಚಾರ ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಯಾವ ಒಂದು ಇಸ್ರೇಲ್ ಜನಾಂಗವನ್ನ ಮೋಶೆ ಆ ಅರಣ್ಯದಲ್ಲಿ 40 ವರ್ಷ ಕಾಲ ನಡೆಸಿದ್ರು, ಆ ಮೋಶೆಯ ಬಾಯಿನಿಂದ ಒಂದು ವಿಚಾರವನ್ನ ದೇವರು ನಮಗೆ ತಿಳಿಸಿದ್ದಾರೆ. ಯಹೂದ್ಯರಾಗಿರುವ ನಮಗೆ ಒಂದು ಪ್ರವಾದನೆಯನ್ನ ದೇವರು ಆ ಮೋಶೆಯ ಮೂಲಕ ತಿಳಿಸಿದ್ದಾರೆ. ಆ ಬಿಡುಗಡೆ ಮಾಡಿದಂತ ವ್ಯಕ್ತಿಯ ಮೂಲಕ ದೇವರು ಒಂದು ಪ್ರವಾದನೆಯನ್ನ ಮಾಡಿದ್ದಾರೆ. ಆ ಪ್ರವಾದನೆಯನ್ನ ಏನು ಅಂದ್ರೆ, ನನ್ನ ತರಾನೇ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಮಧ್ಯದಿಂದ ದೇವರು ಒಂದು ಪ್ರಾಫಿಟ್ನ ನಿಮಗೆ ಕೊಡ್ತಾರೆ ಅನ್ನುವ ಒಂದು ವಾಗ್ದಾನವನ್ನ ದೇವರು ಮಾಡಿದ್ದಾರೆ ಅಂತ ಈಗ ಒಂದು ವಿಷಯವನ್ನ ತಿಳಿಸಕ್ಕೆ ಸ್ಟೇಫಾನನ್ ಏನ್ ಮಾಡ್ತಾರೆ, ಈಗ ಸಾರಾಂಶವನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇಷ್ಟು ವಿಷಯವನ್ನ ಹೇಳಿ ಯಹೂದ್ಯರಿಗೆ ಅವರು ಮಾತನಾಡುವ ಮಾತುಗಳೆಲ್ಲ ಕೂಡ ವ್ಯರ್ಥವಾದ ಮಾತುಗಳು ಅಥವಾ ದೇವರ ಯೋಜನೆಗೆ ವಿರುದ್ಧವಾದ ಮಾತುಗಳಲ್ಲ, ಇದೆಲ್ಲಾನು ನಮ್ಮ ಪಿತೃಗಳಿಂದ ನಡೆದಂತ ಘಟನೆಗಳು ಅಂತ ಹೇಳಿ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೋಶೆ ಹೇಳಿದಂತ ಪ್ರವಾದನೆಯನ್ನ ಅಲ್ಲಿರುವಂತ ಯಹೂದ್ಯರಿಗೆ ತಿಳಿಸಿ, ನಿಮ್ಮ ಮಧ್ಯದಲ್ಲಿ ಒಬ್ಬ ಪ್ರವಾದಿಯನ್ನ ನಾನು ಬರೆ ಮಾಡಿಸ್ತೀನಿ ಅಂತ ಹೇಳುವ ವಾಕ್ಯ ಇಲ್ಲಿ ನೆರವೇರ್ತಾ ಇದೆ ಅಂತ ಹೇಳುವಂತ ಒಂದು ಸೂಚನೆಯನ್ನ
ಅಲ್ಲಿ ಕೊಡುವಂತದ್ದಾಗಿದೆ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಈಗ ಮೋಶೆಯನ್ನ ಯಾವ ರೀತಿ ಅಲ್ಲಿರುವಂತ ಜನರು ತಿರಸ್ಕಾರ ಮಾಡಿದ್ರು, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಈ ಒಂದು ಕಾಲ ಸಮಯದಲ್ಲಿ ಯಹೂದ್ಯರಾಗಿರುವ ನಮಗೆ ಅವರು ಕಾಣಿಸಿಕೊಂಡು ಈ ಒಂದು ರೋಮಾಪುರಿಯ ಒಂದು ಆಳ್ವಿಕೆಯಿಂದ ನಮಗೆ ಬಿಡುಗಡೆಯನ್ನ ಕೊಟ್ಟು ದೇವರ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ದೇವರು ಆತನನ್ನ ನಮ್ಮ ಹತ್ರ ಕಳಿಸುವಾಗ ಆತನನ್ನ ನಾವು ಕಿವಿ ಕೊಡದೆ ಅವ್ರನ್ನ ಕೊಂದಾಕಿದ್ದೀವಿ ಅನ್ನುವ ಒಂದು ವಿಚಾರವನ್ನ ಈಗ ನಿಧಾನಕ್ಕೆ ಅಲ್ಲಿ ವ್ಯಕ್ತಪಡಿಸ್ತಾರೆ ಸಹೋದರರೇ. ಆ ವ್ಯಕ್ತಪಡಿಸುವಾಗ ನಾವು ನೋಡುವಾಗ ಯಾವ ರೀತಿ ಅಂದ್ರೆ, ಈಗ ಮೋಶೆಗೆ ದೇವರ ಒಂದು ನಡುವಿಕೆ ಅಥವಾ ಆ ಒಂದು ದೂತನು ಈಗ ಹೇಳುವ ಒಂದು ವಿಚಾರಗಳನ್ನ ನೋಡಿ ಅವರಲ್ಲಿ ಒಂದು ಧೈರ್ಯ ಯಾವ ರೀತಿ ಬಂತು ಅಂದ್ರೆ, ಫಾರೋನನ್ನ ಈಗ 40 ವರ್ಷ ಆದ ನಂತರ ಫಾರೋನಿನ ಅರಮನೆಗೆ ಹೋಗಿ ಫಾರೋನಿನ ಮುಂದೆ ನಿಂತು ಮಾತಾಡುವ ಒಂದು ಶಕ್ತಿಯನ್ನ ದೇವರು ಅವರಿಗೆ ದಯಪಾಲಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರವಾಗಿ ನೋಡ್ಬೇಕಾದ್ರೆ, ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಆ 38ನೇ ಅಧ್ಯಾಯದಿಂದ 40ನೇ ಅಧ್ಯಾಯ ತನಕ ಓದನ, 40ನೇ ವಚನ ತನಕ ಹೋಗೋಣ. 7ನೇ ಅಧ್ಯಾಯ 38ರಿಂದ 40 ವಚನಗಳು. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯ ಒಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದಯೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟನು. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿ ಬಿಟ್ಟು ತಿರುಗಿ ಐಗುಪ್ತದ ದೇಶದ ಕಡೆಗೆ ಮನಸ್ಸಿಟ್ಟರು. ಅವರು ಆರೋನನಿಗೂ ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆ ಏನಾದನೋ ಗೊತ್ತಿಲ್ಲ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ನಮಗೆ ಮಾಡಿಕೊಡು ಎಂದು ಹೇಳಿದರು. ಆ ದಿನಗಳಲ್ಲಿ ಸರಿ. ಸೊ ಇಲ್ಲಿ ನಾವು ನೋಡುವಾಗ ಈಗ ಮೋಶೆಯ ಒಂದು ವಿಚಾರವಾಗಿ ಒಂದು ವಿಷಯನ ತಿಳಿಸ್ತಾರೆ ಅಲ್ಲಿ. ಒಂದು ಪ್ರವಾದಿ, ನನ್ನ ತರನೇ ಒಬ್ಬ ಪ್ರವಾದಿಯನ್ನ ದೇವರು ನಿಮ್ಮ ಮುಂದೆ ಅವರು ಬರೆ ಮಾಡ್ತಾರೆ ಅಂತ ಹೇಳುವಾಗ, ಈ ಒಂದು ಕಾಲ ಸಮಯದಲ್ಲಿ ಯಾರನ್ನ ನೀವು ಕೊಂದಾಕಿದ್ರೋ ಅವರೇ ನಿಮ್ಮನ್ನ ಬಿಡುಗಡೆ ಮಾಡುವಂತ ಯೇಸು ಕ್ರಿಸ್ತನು ದೇವರ ದೂತನು ಅಂತ ಹೇಳುವಂತ ವಿಚಾರವನ್ನ ಮುಟ್ಟಿಸಿದ ನಂತರ ಈಗ ಹೇಳ್ತಾರೆ, ಈ ಮೋಶೆ ಯಾವ ರೀತಿ ನಿಮ್ಮನ್ನು ಅರಣ್ಯದಲ್ಲಿ ದೇವರ ದೂತನ ಮೂಲಕ ಅನೇಕ ದೇವ ಸಂಕಲ್ಪಗಳನ್ನ ತಿಳಿಸುವ ಒಂದು ವ್ಯಕ್ತಿಯಾಗಿ ಅಲ್ಲಿ ಕಾಣಿಸಿದ್ರು. ಆದರೆ ಕೂಡ ಅಲ್ಲಿ ಹೇಳ್ತಾರೆ, ನೀವು ನಮ್ಮ ಪಿತೃಗಳು ಅವರ ಮಾತಿಗೆ ವಿಧೇಯತ್ವವನ್ನ ತೋರಿಸದೆ, ಅವರ ಮಾತನ್ನ ಕೇಳದೆ ಅವರು ಮತ್ತೆ ಐಗುಪ್ತಿಗೆ ಹೋಗುವಂತ ಒಂದು ವಿಚಾರವನ್ನ ಅವರು ಮನಸ್ಸಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ. ನೋಡ್ರಿ, ಯಾವ ಬಿಡುಗಡೆಗೋಸ್ಕರ 80 ವರ್ಷ ಏನ್ರಿ 400 ವರ್ಷದ ಒಂದು ವಿಷಯಗಳು 400 ಏನ್ರಿ ಹತ್ತತ್ರ 400 ವರ್ಷ ಆ ಒಂದು ದಾಸತ್ವದಲ್ಲಿದ್ದ ಜನರನ್ನ 80 ವರ್ಷ ಕಾಲ ಒಬ್ಬ ಪ್ರವಾದಿಯನ್ನ ದೇವರು ತಯಾರಿ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿದ್ರು ಕೂಡ ಸಹೋದರರೇ, ಮಿಕ್ಕಿರುವಂತ 40 ವರ್ಷದ ಒಂದು ವನವಾಸ ಅಥವಾ ಆ ಅರಣ್ಯದ ಒಂದು ಬದುಕು ಏನಕ್ಕೋಸ್ಕರ ಬಂತು ಅಂದ್ರೆ, ಅವರು ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದಾನೇ ಆ 40 ವರ್ಷನ ದೇವರು ಅಲ್ಲಿ ಒಂದು ಪಾಠಕ್ಕೋಸ್ಕರ, ಬುದ್ಧಿ ಪಾಠಕ್ಕೋಸ್ಕರ ಯಹೂದ್ಯರಿಗೆ ಕೊಟ್ರು. ಆ 40 ವರ್ಷದಲ್ಲೂ ಕೂಡ ಒಂದು ಪ್ರವಾದಿಯನ್ನ ಉಂಟು ಮಾಡಿ ಮೋಶೆಯ ಮೂಲಕ ದೇವರ ಸಂಕಲ್ಪಗಳನ್ನ ಸಂಪೂರ್ಣವಾಗಿ ತಿಳಿಸಿದ್ರು ಕೂಡ ಒಂದು ಆ ಒಂದು ಅದ್ಭುತವಾದ ಒಂದು ದೇಶವನ್ನ ನಮ್ಗೆ ಕೊಡ್ತೀನಿ, ದಯಪಾಲಿಸ್ತೀನಿ ಅಂತ ಹೇಳಿದಂತ ದೇವರ ವಾಕ್ಯಗಳ ಮೇಲೆ ನಂಬಿಕೆ ಇಲ್ಲದೆ, ಅದನ್ನ ನಡೆಸುವ ಮೋಶೆಯ ಮೇಲೆ ಕೂಡ ನಂಬಿಕೆ ಇಲ್ಲದೆ ಅಲ್ಲಿ ದೇವರ ಒಂದು ಕೋಪಕ್ಕೆ ಗುರಿಯಾಗಿರುವ ಯಹೂದ್ಯರನ್ನ ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಯಾವಾಗ ಮೋಶೆ ಆ ಸೀನಾಯಿ ಬೆಟ್ಟಕ್ಕೆ ಹೋಗಿ ದೇವರ ಆಜ್ಞೆಗಳನ್ನ ಪಡ್ಕೊಂಡ್ ಬರುವಾಗ ಆತನು ಅನೇಕ ಕಾಲ ಅವಧಿ ತುಂಬಾ ಅತಿ ಹೆಚ್ಚಾದ ಸಮಯ ಆಗಿರೋದ್ರಿಂದ ಇವರಲ್ಲಿ
ಏನ್ರಿ ಒಂದು ದೀರ್ಘ ಶಾಂತಿಯಾದ ಒಂದು ಮನಸ್ಥಿತಿ ಇರಲ್ಲ. ದೇವರು ಅವ್ರನ್ನ ನಡೆಸ್ತಾರೆ ಎನ್ನುವ ಒಂದು ಏನ್ರಿ ಒಂದು ನಂಬಿಕೆ ಇಲ್ಲ. ಅದರಿಂದ ಇವ್ರೇನ್ ಮಾಡ್ತಾರೆ ಅಂದ್ರೆ ನಮಗೆ ಒಂದು ದೇವರನ್ನ ಉಂಟು ಮಾಡು, ಯಾಕೆ ಆದ್ರೆ ನಾವು ಮೋಶೆ ಬರೋದಿಕ್ಕೆ ಕಾಯಕ್ಕಾಗಲ್ಲ, ಅವರು ಬರ್ತಾರೋ ಇಲ್ಲವೋ, ಅದರಿಂದ ನೀವೇನ್ ಮಾಡಿ ಅಂದ್ರೆ ಆರೋನನ್ನ ನೋಡಿ ಹೇಳ್ತಾರೆ, ನೀವು ನಮಗೋಸ್ಕರ ದೇವರುಗಳನ್ನ ಉಂಟು ಮಾಡು ಅಂತ ಹೇಳ್ತಾರೆ. ಇದು ಏನಕ್ಕೋಸ್ಕರ ಈ ಒಂದು ಮಾತುಗಳನ್ನ ಅಲ್ಲಿರುವಂತ ಯಹೂದ್ಯರು ಅರಣ್ಯದ ಮಧ್ಯದಲ್ಲಿ ಹೇಳ್ತಾರೆ ಅಂದ್ರೆ, ಅವರು ಇದ್ದಂತ 400 ವರ್ಷದ ಇತಿಹಾಸಗಳನ್ನ ಐಗುಪ್ತದಲ್ಲಿ ನೋಡುವಾಗ ಐಗುಪ್ತಿನ ದೇವರುಗಳು ಅತಿ ಹೆಚ್ಚಾಗಿದ್ರು. ಐಗುಪ್ತಿನ ದೇವರುಗಳು ಅನೇಕ ರೂಪದಲ್ಲಿದ್ರು, ಇಲಿಯಾಗಿದ್ರು, ಹಾವಾಗಿದ್ರು ಅಲ್ವಾ. ಈಗಿರುವ ಪರಿಸ್ಥಿತಿನೇ ಐಗುಪ್ತದಲ್ಲಿ ಆವಾಗ ಇತ್ತು ಅಂತ ನೋಡ್ತೀವಿ. ಇಲಿಗಳನ್ನ ಅವರು ಪೂಜಿಸ್ತಾ ಇದ್ರು, ಹಾವನ್ನ ಪೂಜಿಸ್ತಾ ಇದ್ರು, ಅನೇಕ ಜೀವ ಜಂತುಗಳನ್ನ ಪೂಜಿಸ್ತಾ ಇದ್ರು. ಸೊ ಅನೇಕ ವಿಧ ವಿಧವಾದ ದೇವರು ದೇವತೆಗಳನ್ನ ಪೂಜಿಸ್ತಾ ಇದ್ರು. ಅದಕ್ಕೋಸ್ಕರ ನಾವು ನೋಡುವಾಗ ಈ ಒಂದು ದೇವರು ಇಂಥ ಅದ್ಭುತದ ಕಾರ್ಯಗಳನ್ನ ಮಾಡಿ ಅವ್ರನ್ನ ಬಿಡುಗಡೆ ಮಾಡೋದಿಕ್ಕೆ ದೇವರ ಸಂಕಲ್ಪ ಇದ್ರೂ ಕೂಡ ಅವರ ಮನಸ್ಥಿತಿ ಹೆಂಗಿತ್ತು ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂತರಾಗಿದ್ರು, ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಲ್ಲದೆ ಇರುವಂತರಾಗಿದ್ರು. ಅದರಿಂದನೇ ಅರಣ್ಯದ 40 ವರ್ಷ ಒಂದು ಬುದ್ಧಿಪಾಠವಾಗಿ ದೇವರು ಕೊಟ್ಟರು ಕೂಡ ಆ ಅರಣ್ಯದ ಪ್ರಾರಂಭದಲ್ಲಿ ಯಾವ ಮನಸ್ಥಿತಿಯಲ್ಲಿದ್ರೋ ಅದನ್ನೇ ಕೊನೆಯಲ್ಲೂ ಕೂಡ ಅನೇಕ ಇಸ್ರೇಲ್ ಜನಾಂಗದವರು ಇದ್ರು ಅಂತ ನಮಗೆ ಸಾಬೀತುಪಡಿಸಿರುವ ವಚನಗಳನ್ನ ನೋಡಿದ್ವಿ ಅಲ್ವಾ. ಸೊ ಆ ರೀತಿ ಇರುವಾಗ ಅಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ದೇವರುಗಳನ್ನ ಉಂಟು ಮಾಡಬೇಕು ಅಂತ ಯಾಕೆ ಕೇಳ್ತಾರಂದ್ರೆ ಆ 400 ವರ್ಷದ ಅನುಭವದಲ್ಲಿ ಅವರು ಆ ಐಗುಪ್ತಿನ ಒಂದು ಏನ್ರಿ ಸಂಪ್ರದಾಯಗಳನ್ನ ಇನ್ನೂ ಬಿಟ್ಟು ಬರಕ್ಕೆ ಅವರಿಗೆ ಯಾವ ರೀತಿಯ ಒಂದು ಮನಸ್ಸು ಇರ್ಲಿಲ್ಲ. ಅದರಿಂದ ಅವರು ಏನೋ ಕಾಟಾಚಾರಕ್ಕೆ ದೇವರು ಕರೆದ್ರು, ಗುಲಾಮತ್ ಏನ್ರಿ ಆ ಒಂದು ಏನ್ರಿ ದಾಸತ್ವದಲ್ಲಿ ಇದ್ವಿ, ಅಲ್ಲಿಂದ ಬಿಡುಗಡೆ ಆದ್ರೆ ಸಾಕಪ್ಪ ಅಂತ ಇದ್ರು ವಿನಃ ದೇವರ ವಾಕ್ಯಕ್ಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿರ್ಬೇಕು ಅಂತ ಅವರ ಮನಸ್ಸಲ್ಲಿ ಇರ್ಲಿಲ್ಲ. ಸೊ ಅದರಿಂದ ಅರಣ್ಯದಲ್ಲಿ ಬಂದಾಗ ಕೂಡ ಆ ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಲ್ಲದೆ ಅವರ ಬಿಡುಗಡೆಯನ್ನ ನೋಡಿ ಅದರಲ್ಲ ಸಮಾಧಾನವಾಗಿದ್ರು ವಿನಃ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ, ಅಲ್ಲಿ ಹೇಳುವಂತ ಕಾರ್ಯಗಳನ್ನ ನೋಡ್ಬೇಕಾದ್ರೆ, ಅಲ್ಲಿ ಆ ದೇವದೂತನು ಅನ್ನುವ ಲೋಗಾಸ್ ಅನ್ನುವ ಯೇಸು ಕ್ರಿಸ್ತನ ಒಂದು ನಡುವಿಕೆ ಅಲ್ಲಿ ನೋಡ್ಬೇಕಾದ್ರೆ ಅವರ ಹೃದಯಗಳು ಆ ಒಂದು ಮಾತಿಗೆ ವಿಧೇಯತ್ವ ಇಲ್ಲದೆ ಅವರು ಮತ್ತೆ ಐಗುಪ್ತನ್ನ ನೋಡಿ ಆ ಐಗುಪ್ತದಲ್ಲಿದ್ದ ಅನೇಕ ಏನ್ರಿ ಶಾರೀರಿಕವಾದ ಅನುಭವಗಳಲ್ಲಿ ಅವರು ಸಮಾಧಾನವನ್ನ ಹೊಂದಿದ್ರು ಅಲ್ವಾ. ಅಲ್ಲಿ ಊಟ ಉಪಚಾರಗಳು, ಅಲ್ಲಿರುವಂತ ದೇವತೆಗಳು, ಅಲ್ಲಿರುವಂತ ತಾತ್ಕಾಲಿಕವಾದ ಸಂತೋಷವು, ತಾತ್ಕಾಲಿಕವಾದ ಅನುಭವಗಳು, ಇದೆಲ್ಲಾನೇ ಅವರು ತುಂಬಾ ಶ್ರೇಷ್ಠವಾಗಿ ಅನ್ಕೊಂಡ್ರು. ಆದ್ರೆ ದೇವರ ಒಂದು ಹಸ್ತಾಕ್ಷದಲ್ಲಿ, ದೇವರು ನಡುವಿಕೆಯಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ರೆ ದೇವರು ಎಲ್ಲಾ ಶಾಂತಿಗಿಂತ, ಎಲ್ಲಾ ಸಮಾಧಾನಗಿಂತ ಮೇಲಾದ ಸಂತೋಷ ಸಮಾಧಾನವನ್ನ ಅಲ್ಲಿ ಕೊಡೋದಿಕ್ಕೆ ದೇವರು ತಯಾರಾಗಿದ್ರು ಅಂತ ಕೂಡ ಅವರು ನೋಡೋದಿಕ್ಕೆ ಮರ್ತು ಬಿಟ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ. ಅದಕ್ಕೆ ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ವಚನಗಳನ್ನ ಹೇಳುವಾಗ 1 ಪೇತ್ರ 1ನೇ ಅಧ್ಯಾಯ 3ನೇ ವಚನವನ್ನ ಓದೋಣ. 1 ಪೇತ್ರ 1ನೇ ಅಧ್ಯಾಯ 3ನೇ ವಚನ. ಒಂದು ಪೇತ್ರ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನೋಡ್ರಿ, ಆ ಜೀವಕರವಾದ ನಿರೀಕ್ಷೆ ಅಂತ ಹೇಳ್ತಾರಲ್ಲ, ಅದೇ ತುಂಬಾ ಮುಖ್ಯವಾದದ್ದು. ಯಾಕೆ ಈ ವಚನವನ್ನ ಓದಿಸ್ತೇ ಅಂದ್ರೆ, ಅಲ್ಲಿ ನೀವು ಜೀವಕರವಾದ ಒಂದು ನಿರೀಕ್ಷೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ,
ಅಲ್ಲಿ ಹೇಳುವಾಗ, ಈ ವಿಷಯಗಳನ್ನ ಹೇಳುವಾಗ ನಾವು 38ನೇ ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯ 38ನೇ ವಚನದಲ್ಲಿ ಒಂದು ವಿಷಯವನ್ನ ತಿಳಿಸ್ತಾರೆ. ಆ ವಿಷಯ ಏನು ಅನ್ನೋದನ್ನ ಪೇತ್ರನ ಬರುವಣಿಕೆಯಲ್ಲಿ ಅದನ್ನ ನೋಡ್ತಾರೆ. ಜೀವಕರವಾದ ನಂಬಿಕೆ ಅಂತ ಹೇಳ್ತಾರೆ, ನಿರೀಕ್ಷೆ ಅಂತ ಹೇಳ್ತಾರೆ. ಆ ಜೀವಕರವಾದ ನಿರೀಕ್ಷೆಯನ್ನ ಯೇಸು ಕ್ರಿಸ್ತನು ಈ ಕಾಲ ಸಮಯದಲ್ಲಿ ಸಭೆಗೆ ಯಾವ ರೀತಿ ಕೊಟ್ರೋ ಅದೇ ತರನೇ ಆಗ ಮೋಶೆಯ ಮೂಲಕ ಜೀವಕರವಾದ ನಿರೀಕ್ಷೆಯನ್ನ ದೇವರು ಇಸ್ರೇಲ್ ಜನಾಂಗಕ್ಕೆ ಕೊಟ್ರು. ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದಾನೇ ಆ ಒಂದು ನಾಶಕ್ಕೆ ಒಳಗಾದ್ರು ಅಥವಾ ಆ ಒಂದು ಆಶೀರ್ವಾದವನ್ನ ಕಳ್ಕೊಂಡ್ರು ಅನ್ನೋದನ್ನ ಈ ಪೇತ್ರನ ಮೂಲಕ ನಮ್ಗೆ ಆ ವಚನಗಳನ್ನ ನೋಡ್ಬೇಕಾದ್ರೆ ನೀವು ಆ 38ನೇ ವಚನವನ್ನ ಒಂದ್ಸರಿ ಓದಿ ಸಿಸ್ಟರ್. 7:38 ಅಪೊಸ್ತಲರ ಕಾರ್ಯಗಳು 37 ಬ್ರದರ್. 38 ಮಾತ್ರ ಓದಿ. ಅವನ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದ ಜೀವಕರವಾದ ದಯೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ನೋಡ್ರಿ, ಆ ಜೀವೋತ್ಪವಾದ ಅದು ನೋಡಿ ಬ್ರದರ್, ಜೀವಕರವಾದ ದಯೋಕ್ತಿಗಳನ್ನು ಹೊಂದಿ. ನೋಡ್ರಿ, ಆ ಜೀವಕರವಾದ ಜ್ಞಾನೋಕ್ತಿಗಳು ಅಂತಾರಲ್ಲ, ಅದು ತುಂಬಾ ಮುಖ್ಯ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಲಿವಿಂಗ್ ಒರಾಕಲ್ಸ್ ಅಂತ ಹೇಳ್ತಾರೆ. ಸೊ ಅಡವಿಯಲ್ಲಿ ದೇವರು ಯಾವ ರೀತಿ ಮೋಶೆಯ ಮೂಲಕ ಜೀವಕರವಾದ ಆ ಒಂದು ವಿಷಯಗಳನ್ನ ತಿಳಿಸಿ ಅವರು ಜೀವವನ್ನ ಹೊಂದೋದಿಕ್ಕೆ, ಆ ಒಂದು ಕಾನಾನ್ ದೇಶದ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳೋದಿಕ್ಕೆ ದೇವರು ಜೀವಕರವಾದ ವಾಕ್ಯಗಳನ್ನ ಅವ್ರಿಗೆ ದಯಪಾಲಿಸಿದ್ರು. ಆದ್ರೆ ಅವರು ಅದರ ಮೇಲೆ ಮನಸ್ಸಿಲ್ದವರಾಗಿ ಇದ್ದು ಅಲ್ಲಿ ಓದುವಾಗ ಅವರು ಮತ್ತೆ ಐಗುಪ್ತಕ್ಕೆ ಹೋಗಿ ಅವರ ಒಂದು ಕೆಲಸವನ್ನ ಮಾಡೋದಿಕ್ಕೆ ಅಥವಾ ಅವರು ಐಗುಪ್ತದ ಮೇಲೆ ಅವರ ಮನಸ್ಥಿತಿ ಇತ್ತು ಅಂತ ನೋಡ್ತೀವಿ. ಸೊ ಸಹೋದರರೇ, ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅವರಲ್ಲಿ ದೇವರ ವಿಚಾರದಲ್ಲಿ ನಂಬಿಕೆ ಇಲ್ದೇವರಾಗಿದ್ರು, ಅವಿಧೇಯತೆಯಲ್ಲಿ ಇದ್ರು ಅಂತ ನೋಡ್ತೀವಿ. ಆ ಅವಿಧೇಯತೆಯಲ್ಲಿ ಇದ್ರು. ಇನ್ನೊಂದು ವಿಚಾರ ತುಂಬಾ ದುಃಖಕರವಾದ ವಿಚಾರ ಏನಂದ್ರೆ, ಅವರು ಮತ್ತೆ ಐಗುಪ್ತಿನ ಆ ಗುಲಾಮಗಿರಿಗೆ, ಆ ಒಂದು ದೌರ್ಜನ್ಯಕ್ಕೆ ಹೋಗೋದಿಕ್ಕೆ ತಯಾರಾಗಿದ್ರು ಅಂತ ನೋಡ್ತೀವಿ. ಯಾವ ರೀತಿಯ ಬಿಡುಗಡೆಯನ್ನ ಅವರು ತಿರಸ್ಕಾರ ಮಾಡಿದ್ರು ಅಂತ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಮೋಶೆಗೆ, ಆರೋನನಿಗೆ ನಮಗೆ ದೇವತೆಗಳನ್ನ ಮಾಡಿಕೊಡಿ ಅಂತ ಒಂದು ನಿಯಮವನ್ನ ಅಥವಾ ಒಂದು ಆದೇಶವನ್ನ ಕೊಡ್ತಾರೆ. ಆವಾಗ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ 7ನೇ ಅಧ್ಯಾಯ 41ರಿಂದ 43 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯ 41ರಿಂದ 43 ವಚನಗಳು. ಆ ದಿನಗಳಲ್ಲಿ ಅವರು ಒಂದು ಬಸವನನ್ನು ಮಾಡಿ ಆ ವಿಗ್ರಹಕ್ಕೆ ಬಲಿಯನ್ನರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸ ಪಟ್ಟರು. ಆದರೆ ದೇವರವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಪ್ರವಾದಿಗಳು ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಸಾಕ ಬ್ರದರ್ 43 ತನಕ ಓದಿ. ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ? ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅದರ ಮೂಲಕ ನನ್ನ ಗುಡಾರವನ್ನು, ರೂಪ, ದೇವತೆ, ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಓದಿರಿ. ಆದದ್ದರಿಂದ ನಾನು ನಿಮ್ಮನ್ನು ಬಾಬಿಲಿನಾಚೆಗೆ ಗಡೀಪಾರು ಮಾಡುವೆನು ಎಂಬದ್ದು ದೇವದರ್ಶನ ಗುಡಾರವು ಅಡವಿ ಒಳಗೆ ನಮ್ಮ ಸಾಕ ಬ್ರದರ್ ಮುಗೀತು. ಸರಿ. ಸೊ ಸಹೋದರರೇ, ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಆ ಒಂದು 40 ವರ್ಷದ ಅರಣ್ಯದ ಪಯಣದಲ್ಲಿ ದೇವರ ಮಾತಿಗೆ ಅವರು ಬೆಲೆ ಕೊಡದೆ, ದೇವರು ಹೇಳಿದಂತ ವಿಚಾರಗಳ ಬಗ್ಗೆ ಅವರು ನಂಬಿಕೆ ಇಲ್ದವರಾಗಿರೋದ್ರಿಂದಾನೇ ಆ 40 ದಿನದ ಪಯಣವನ್ನ 40 ವರ್ಷದ ಪಯಣವಾಗಿ ಅವರಿಗೆ ಮಾಡಿದ್ರು ಕೂಡ ಅವರಲ್ಲಿ ನಂಬಿಕೆ, ದೇವರ ಮೇಲೆ ಇರುವಂತ ಪ್ರೀತಿ, ದೇವರ ಮೇಲೆ ಇರುವಂತ ಆ ಒಂದು ಗೌರವ ಅಲ್ಲಿ ಯಾವಾಗ್ಲೂ ಹೆಚ್ಚಾಗಿಲ್ಲ ಅಂತ ಕೂಡ
ನಾವು ನೋಡೋರಾಗಿದ್ದೀವಿ ಸಹೋದರರೇ. ಅದರಿಂದ ನಾವು 41ನೇ ವಚನದಲ್ಲಿ ನೋಡ್ಬೇಕಾದ್ರೆ ಆ ದೇವರುಗಳನ್ನ ಮಾಡ್ರಿ ಅಂತ ಹೇಳುವಾಗ ಅವರ ಕೈಯಿಂದಾನೇ ಏನ್ ಮಾಡಿದ್ರಿ, ಒಂದು ಕರುವನ್ನ ಮಾಡಿದ್ರು. ಅವರ ಕೈಯಿಂದಾನೇ ಅದನ್ನ ಮಾಡಿ ಅದರಲ್ಲಿ ಅವರು ಉಲ್ಲಾಸ ಸಂತೋಷ ಪಟ್ರು ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ರೀತಿಯ ಸಂತೋಷವನ್ನ ಯಾವಾಗ ಅವರು ಮಾಡಿದ್ರು, ಆ ಸಂತೋಷವನ್ನ ಪಡ್ಕೊಂಡ್ರು, ಆಗ ದೇವರು ಆತನ ಚಿತ್ತದಲ್ಲಿ ಅವರನ್ನ ಈ ದೇವರ ಸತ್ಯದ ಮಾರ್ಗಕ್ಕೆ ಅಥವಾ ದೇವರ ಒಂದು ಸಂಕಲ್ಪಕ್ಕೆ ಅವರಿಗೆ ಯಾವುದೇ ರೀತಿಯ ಒಂದು ಅನುಗ್ರಹವನ್ನ ತೋರ್ಸದೆ ಅವರು ಈ ಲೋಕದ ವಿಚಾರವಾಗಿ ಅಲ್ಲಿ ವಚನ ಹೇಳುವಂತದ್ದಾಗಿದೆ. ಅಲ್ಲಿ ಏನಂತಾರೆ ಹೇಳ್ತಾರೆ ಅಂದ್ರೆ ಸಹೋದರರೇ, ಇಸ್ರೇಲ್ ಜನಾಂಗದವರು ಏನ್ರಿ ದೇವರಿಗೆ ಬಲಿಗಳನ್ನ, ದೇವರಿಗೆ ಆ ಸ್ಯಾಕ್ರಿಫೈಸಸ್ ಅನ್ನ ಅರಣ್ಯದಲ್ಲಿ ಕೊಟ್ರ ಅಂತ ನೋಡ್ಬೇಕಾದ್ರೆ ಅವರು ಕೊಟ್ಟಿಲ್ಲ. ಆದ್ರೂ ಕೂಡ ಅವರು ಹೇಳುವಂತದ್ದು ಏನಾಗಿದೆ ಅಂದ್ರೆ ಸಹೋದರರೇ, ಅವರನ್ನ ಆ ಒಂದು ಅದ್ಭುತವಾದ ವಿಸ್ಮಯವಾದ ಒಂದು ವಿಷಯವನ್ನ ನಿಮ್ಮಲ್ಲಿ ಮಾಡಿ ನನ್ನ ದಾಸನಮಾದ ಮೋಶೆಯ ಮೂಲಕ ನಿಮಗೆ 40 ವರ್ಷ ಅರಣ್ಯದಲ್ಲಿ ಎಂತ ಅದ್ಭುತದ ಕಾರ್ಯಗಳನ್ನ ಮಾಡಿದ್ರು ಕೂಡ ನಿಮ್ಮ ಮನಸ್ಸೆಲ್ಲ ಎಲ್ಲಿತ್ತು ಅಂದ್ರೆ ಆ ಮೋಲಾಗ್ ದೇವತೆಯ ಒಂದು ಗೂಡಾರದ ಮೇಲಿತ್ತು ಅಲ್ವಾ. ಆ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಐಗುಪ್ತನಲ್ಲಿದ್ದ ದೇವರ ಮೇಲೇನೆ ನಿಮ್ಮ ನಂಬಿಕೆಯಾಗಿತ್ತು, ಆ ನಕ್ಷತ್ರದ ದೇವತೆಯ ಮೇಲೆ ನಿಮ್ಮ ನಂಬಿಕೆಯಾಗಿತ್ತು ಅಲ್ವಾ. ಸೊ ನೀವೇ ನಿಮ್ಮ ಒಂದು ನೀವೇ ನಿಮ್ಮ ದೇವರನ್ನ ನೀವು ವರ್ಷಿಪ್ ಮಾಡೋದಕ್ಕೆ ನೀವೇ ಒಂದು ವಿಷಯವನ್ನ ಸೃಷ್ಟಿ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ. ಆ ಸೃಷ್ಟಿ ಮಾಡ್ಕೊಂಡಿರೋದ್ರಿಂದ ನಿಮ್ಮನ್ನ ಈಗ ಬಾಬಿಲೋನ್ ದೇಶದ ಒಂದು ಅರಸನಿಗೆ ನಿಮ್ಮನ್ನ ಮತ್ತೆ ಗುಲಾಮರಾಗಿ ಮಾಡೋದಿಕ್ಕೆ ನನ್ನ ಸಂಕಲ್ಪ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳುವಂತ ವಿಷಯವಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಮಾತುಗಳನ್ನ ಸ್ಟೆಫನನು ಅಲ್ಲಿ ಇರುವಂತ ಯಹೂದ್ಯ ಲೀಡರ್ಗಳಿಗೆ ಇದೆಲ್ಲ ಹೇಳ್ತಾ ಇರುವಾಗ ಅವರಲ್ಲಿ ಎಷ್ಟೋ ವಿಷಯಗಳು ಅವ್ರು ಮಾಡಿದಂತ ತಪ್ಪುಗಳನ್ನ ಅವರು ಅರ್ಥ ಮಾಡ್ಕೊಂಡ್ರು. ಆದರೆ ಕೂಡ ಆ ವಿಧೇಯತ್ವೇ ಆ ಒಂದು ಪಶ್ಚಾತ್ತಾಪ ಅವರಲ್ಲಿ ಬರಲಿಲ್ಲ ಅಂತಾನೆ ನಮ್ಗೆ ಮುಂದುವರುವ ಪಾಠಗಳಲ್ಲಿ ಅದನ್ನ ನಾವು ನೋಡುವಂತದ್ದಾಗಿದ್ದೀವಿ. ಸೊ ಅದರಿಂದ ಈ ದಿನದಲ್ಲಿ ನಾವ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಪಾಠವನ್ನ ಮುಗಿಸಿ ಬರುವಂತ ದಿನಗಳ ದೇವರ ಚಿತ್ತ ಇದ್ರೆ ಆ 7ನೇ ಅಧ್ಯಾಯ 41ನೇ ವಚನದಿಂದ ಅವರು ಮಾಡಿದಂತ ಆ ಕರು, ಅವರು ಮಾಡಿದಂತ ಆ ಕೈ ಕೆಲಸದಿಂದ ಅವರು ಮಾಡಿದಂತ ದೇವರನ್ನ ಅವರು ಸಂತೋಷವಾಗಿ ಸ್ವೀಕಾರ ಮಾಡಿ ಅದರಲ್ಲಿ ಉಲ್ಲಾಸವಾಗಿದ್ರು ಅಂತ ನಮ್ಗೆ ವಚನ ತಿಳಿಸ್ತಾ ಇದೆ. ಅದರ ಒಂದು ಸಾರಾಂಶವನ್ನ ಬರುವಂತ ಒಂದು ದಿನಗಳಲ್ಲಿ ಈ ವಿಚಾರವಾಗಿ ನಾವು ವಿಷಯಗಳನ್ನ ನೋಡೋಣ. ಸೊ ಇವತ್ತಿನ ದಿನದಲ್ಲೂ ಕೂಡ 7ನೇ ಅಧ್ಯಾಯ 26ನೇ ವಚನದಿಂದ 7ನೇ ಅಧ್ಯಾಯ 40 ವಚನ ತನಕ ನಾವು ಧ್ಯಾನ ಮಾಡಿದ್ವಿ, ವ್ಯಾಖ್ಯಾನಗಳನ್ನ ನೋಡಿದ್ವಿ. ಸೊ ಇದನ್ನ ಮತ್ತೆ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ನೀವು ಇದನ್ನ ಸ್ಟಡಿ ಮಾಡ್ರಿ, ಈ ವಚನಗಳನ್ನ ಮತ್ತೆ ಮೆಲುಕಾಕ್ರಿ, ಈ ವಚನಗಳ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳನ್ನ ಹುಡುಕ್ರಿ ಅಲ್ವಾ. ಸೊ ದೇವರು ನಮ್ಗೆ ನಮ್ಮ ಸಹೋದರಗಳು ಮುಂದೆ ಹೋಗಿರುವಂತ ಸಹೋದರರ ಮೂಲಕ ಅನೇಕ ಪುಸ್ತಕಗಳನ್ನ ನಮಗೆ ಕೊಟ್ಟಿದ್ದಾರೆ. ಆ ಪುಸ್ತಕಗಳಲ್ಲಿ ಈ ವ್ಯಾಖ್ಯಾನಗಳು ಯಾವ ರೀತಿ ಬರೆಯಲ್ಪಟ್ಟಿದೆ, ಇದರ ಒಂದು ವಿಷಯಗಳು ಇನ್ನ ನಾವು ತಿಳ್ಕೊಳ್ಳಕ್ಕೆ ನಮ್ಮ ಪ್ರಯತ್ನಗಳು ಇರಬೇಕು. ಯಾಕೆ ಅಂದ್ರೆ ಈ ದೇವ ವಾಕ್ಯವು ಅಷ್ಟು ದೀರ್ಘವಾದ ಅರ್ಥವನ್ನು ನಮ್ಗೆ ದೇವರು ಅಡಗಿಸಿದ್ದಾರೆ. ಅದನ್ನ ನಾವೇನ್ ಮಾಡ್ಬೇಕ್ರಿ, ಅದನ್ನ ಅಗಿತಾನೇ ಇರ್ಬೇಕು. ಆ ಒಳ್ಳೆಯ ಒಂದು ನೀರ್ ಸಿಗ್ಬೇಕಂದ್ರೆ ಯಾವ ರೀತಿ ನಾವು ಒಂದು ಬಾವಿಯನ್ನ ನಾವು ತೋಡ್ತೀವೋ ಅದೇ ರೀತಿಯಲ್ಲಿ ದೇವರ ಸತ್ಯದ ಒಂದು ವಿಷಯಗಳು ಕೂಡ ಅದೇ ರೀತಿಯಲ್ಲಿ ಏನಾಗಿದ್ದಾರೆ, ಮರೆಯಾಗಿದೆ. ಅದನ್ನ ನಾವು ದೇವರ ಆತ್ಮವನ್ನ ಪಡೆದಿರೋ ನಾವು ಅದನ್ನ ಏನ್ ಮಾಡ್ಬೇಕ್ರಿ, ಯಾವಾಗ್ಲೂ ಅದನ್ನ ನಾವು ಹುಡುಕ್ತಾನೆ ಇರುವವರಾಗಿರ್ಬೇಕು ಸಹೋದರರೇ. ಆವಾಗ್ಲೇ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಅದು ಸಂಪೂರ್ಣವಾಗೋದಕ್ಕೆ ಸಾಧ್ಯವಾಗತ್ತೆ ಸಹೋದರರೇ. ಅದರಿಂದ ಈ ದಿನದಲ್ಲಿ ಈ ವಿಚಾರಗಳು ನಮ್ಮ ಮನಸ್ಸಿಗೆ ದೇವರು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಲ್ಲಿ ಇಸ್ರೇಲ್ ಜನಾಂಗದವರು ಅವಿಧೇಯತೆಯನ್ನ ತೋರಿಸಿದ್ರು, ನಂಬಿಕೆ ಇಲ್ಲದೆ ಇರುವಂತ ಒಂದು ವಿಚಾರವನ್ನ ತೋರಿಸಿದ್ರು, ನಾವು ಕೂಡ ಈಗ ನಮ್ಮನ್ನ ಬಿಡುಗಡೆ ಮಾಡುವ ಒಬ್ಬ ವ್ಯಕ್ತಿಯಾಗಿ ಅಥವಾ ಒಬ್ಬ ದೇವರ ದೂತನಾಗಿ ಅಥವಾ ದೇವರ ಮಗನಾಗಿ ಯೇಸು ಕ್ರಿಸ್ತನನ್ನೇ
ನಮಗೆ ನಮ್ಮ ವಿಮುಕ್ತಿಯನ್ನ ಕೊಡೋದಿಕ್ಕೆ ಆತನನ್ನ ಬಲಿಯಾಗಿ ದೇವರು ಕೊಟ್ಟುಬಿಟ್ರು. ಅವರ ಮೂಲಕ ನಮ್ಗೆ ಬಿಡುಗಡೆಯನ್ನ ಕೊಟ್ಟಿದ್ದಾರೆ. ಆ ಬಿಡುಗಡೆಯನ್ನ ಈಗ ಸಭೆಗೆ ಕರೆಯಲ್ಪಟ್ಟಿರುವ ನಾವು ಆ ಬಿಡುಗಡೆಯ ವಿಚಾರವನ್ನ ನಾವು ಈಗ ಏನ್ ಮಾಡ್ತಾ ಇದೀವ್ರಿ, ನಾವು ಅದನ್ನ ಎಂಜಾಯ್ ಮಾಡ್ತಾ ಇದೀವಿ. ಈ ಲೋಕ ಆ ಬಿಡುಗಡೆಯನ್ನ ಇನ್ನ ನೋಡಿಲ್ಲ. ಯಾವ ರೀತಿ ಮೋಶೆ ಬಿಡುಗಡೆಯನ್ನ ಇಡೀ ಲೋಕ ನೋಡಿಲ್ಲ, ಇಸ್ರೇಲ್ ಜನಾಂಗ ಮಾತ್ರ ನೋಡ್ತೋ, ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಿಡುಗಡೆ ಯಾರಿಗೆ ಮೊದಲನೇದಾಗಿ ಈ ಸುವಾರ್ತೆಯ ಯುಗದಲ್ಲಿದೆ ಅಂದ್ರೆ, ಆತನು ದೇವರು ಆತನ ಸಂಕಲ್ಪದ ಪ್ರಕಾರ ಒಂದು ಚಿಕ್ಕ ಒಂದು ಗುಂಪನ್ನ, ಒಂದು ವರ್ಗದವರನ್ನ ಅವರು ಕರೆದು ಈ ಸತ್ಯದ ಬೆಳಕನ್ನ ಕೊಟ್ಟು ಅವರ ಯಾವ ರೀತಿ ಈ ಲೋಕದಿಂದ ಬಿಡುಗಡೆ ಆಗೋದಿಕ್ಕೆ ಸಾಧ್ಯ ಅಂದ್ರೆ ಈ ಒಂದು ಯೇಸು ಕ್ರಿಸ್ತನನ್ನುವ ಒಬ್ಬ ಏನ್ರಿ ವಿಮುಕ್ತಿಯನ್ನ ಕೊಡುವ ವ್ಯಕ್ತಿಯಿಂದಾನೇ ಅದು ಸಾಧ್ಯ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ನಂಬಿಕೆ ಎಷ್ಟಿದೆ, ಆ ಒಂದು ಬಿಡುಗಡೆ ನಮಗೆ ಯಾವುದರಿಂದ ಸಿಕ್ಕಿದೆ, ಪಾಪದಿಂದ ಬಿಡುಗಡೆ ಸಿಕ್ಕಿರುವ ಒಂದು ವಿಷಯಗಳನ್ನ ಯೋಚನೆ ಮಾಡಬೇಕು ಅಲ್ವಾ. ಆ ಪಾಪದಿಂದ ಬರುವಂತ ಮರಣದಿಂದ ಒಂದು ಸಂಪೂರ್ಣವಾದ ಬಿಡುಗಡೆಯನ್ನ ದೇವರು ನಮ್ಗೆ ಕೊಟ್ಟು ಶಾಶ್ವತವಾದ ಒಂದು ಜೀವನವನ್ನ ಕೊಡ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇರಬೇಕು. ಸೊ ಅದರಿಂದ ಈ ವಿಷಯಗಳೆಲ್ಲ ನಮ್ಮ ಮನಸ್ಸಲ್ಲಿ ಇಡೋಣ. ಬರುವಂತ ದಿನಗಳು ದೇವರ ಚಿತ್ತ ಇದ್ರೆ ಸ್ಟೇಫಾನನ ಸಾಕ್ಷಿಯ ಇನ್ನೂ ಅನೇಕ ವಿಷಯಗಳನ್ನ ಈಗ ಸ್ಟೇಫಾನನು ಕಡೆ ಬರುವಾಗ ಯೇಸು ಕ್ರಿಸ್ತನೇ ನಮ್ಮನ್ನ ಬಿಡುಗಡೆ ಮಾಡುವಂತ ವ್ಯಕ್ತಿ ಅಂತ ಅಲ್ಲಿ ಇರುವಂತ ಯಹೂದ್ಯ, ಅಲ್ಲಿರುವಂತ ಲೀಡರ್ಗಳಿಗೆ ಅದನ್ನ ತಿಳಿಸ್ತಾರೆ. ಆ ತಿಳಿಸಿದ ನಂತರ ಆ ಸಾಕ್ಷಿಯನ್ನ ಯಾವ ರೀತಿ ಅಲ್ಲಿರುವಂತ ಜನ ಅದನ್ನ ಸ್ವೀಕಾರ ಮಾಡ್ತಾರೆ, ಪಶ್ಚಾತ್ತಾಪ ಪಡ್ತಾರ ಅಥವಾ ಸ್ಟೇಫಾನನ್ನ ಕೊಂದಾಗ್ತಾರ ಅನ್ನೋದನ್ನ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದರಿಂದ ಸ್ಟೇಫಾನನು ಇಷ್ಟೆಲ್ಲ ಹೇಳಿದ್ರು ಕೂಡ, ಅದು ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ತಿಳಿಸಿದ್ರು ಕೂಡ ಸ್ಟೇಫಾನನಿಗೆ ಮರಣದಂಡನೆಯಲ್ಲಿ ವಿಧಿಸಲ್ಪಟ್ಟಿತ್ತು ಅಂತ ನೋಡ್ತೀವಿ ಸಹೋದರರೇ. ಸೊ ಅಷ್ಟು ಕಠಿಣ ಹೃದಯವಾಗಿರುವಂತ ಯಹೂದ್ಯರು ಅಲ್ಲಿದ್ರು. ಸೊ ನಮ್ಮ ಜೀವನದಲ್ಲೂ ಕೂಡ ಸಹೋದರರೇ ಈ ವಿಚಾರಗಳನ್ನ ಗಮನಕ್ಕೆ ತರೋಣ. ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಈ ಪಾಠವನ್ನ ನಾವು ಮುಂದುವರ್ಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಕೂಡ ಈ ದಿನದಲ್ಲಿ ನಾವು ಈ ಪ್ರಾರ್ಥನೆಯ ಮೂಲಕ ಈ ಒಂದು